ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ. ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 5/6/2025 ರಾಯಚೂರ್'s biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tupa, SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಛಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್ ಅಸಂವಿಧಾನಿಕ ಪದ ಬಳಕೆ, ಸದಸ್ಯತ್ವ ಅನರ್ಹಗೊಳಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಜೋಳ ಖರೀದಿಗೆ ತಾಂತ್ರಿಕ ಸಮಸ್ಯೆ, ಹಿಂಗಾರು ಹೈಬ್ರಿಡ್ ಜೋಳಕ್ಕೆ ರೋಗ ಖರೀದಿ ಕುರಿತ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ಚರ್ಚಿಸಿ ನಿರ್ಧಾರ. ಎನ್ಎಸ್ ಬೋಸರಾಜ್. ಸಚಿವ ಎನ್ಎಸ್ ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು ಬೃಹತ್ ರಕ್ತದಾನ ಶಿಬಿರ. ಮರಿಸ್ವಾಮಿ. ಶರಣರು ಕಾಯಕ ತತ್ವದಲ್ಲಿ ಕೈಲಾಸ ಕಂಡವರು. ಡಾಕ್ಟರ್ ಕೆ ವೆಂಕಟೇಶ್. ಜೂನ್ 5ರಂದು ಸಚಿವ ಎನ್ಎಸ್ ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರ. ದೇವೇಂದ್ರ ಬಾಗಲವಾಡ. ಜಕ್ಕಲದಿನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಮನವಿ. ಮತ್ತು ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸಕ್ಕೆ ವಸೂಲಿಗೆ ಮುಂದಾದ ಮಹಾನಗರ ಪಾಲಿಕೆ, ಅಧಿಸೂಚನೆ ಪ್ರಕಟ. ವಾರ್ತೆಗಳ ವಿವರ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಅವಹೇಳನ ಮಾತನಾಡಿರುವ ಬಗ್ಗೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನಂ ಅವರಿಗೆ ಅಪಮಾನ ಮಾಡಿರುವ ರಾಜ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಎನ್ ರವಿಕುಮಾರ್ ಅವರ ಪ್ರತಿಕೃತಿ ದಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಹೇಳನವಾಗಿ ಮಾತನಾಡಿರುವ ಬಗ್ಗೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನಂ ಅವರಿಗೆ ಅಪಮಾನ ಮಾಡಿರುವ ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಎನ್ ರವಿಕುಮಾರ್ ಅವರ ಪ್ರತಿಕೃತಿ ದಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಮಾತನಾಡಿ, ರಾಜಕೀಯ ದುರುದ್ದೇಶದಿಂದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ಸಚಿವರು ಆಗಿರುವ ಪ್ರಿಯಾಂಕ್ ಖರ್ಗೆ ಅವರ ಕುರಿತು ಮಿತಿ ಮೀರಿ ಮಾತನಾಡಿರುವುದು ಸರಿಯಲ್ಲ. ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡುವ ಮುಂಚೆ ಬಿಜೆಪಿಗರು ಎಚ್ಚರದಿಂದ ಇರಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಆಡಿದವರಿಗೆ ಶಿಕ್ಷೆಯಾಗಬೇಕಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ನೀಡಬೇಕಾಗಿದ್ದು, ಬಿಜೆಪಿಯವರು ಯಾವಾಗಲೂ ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ರಾಜ್ಯದಲ್ಲಿ ಇವರಿಂದ ಅಶಾಂತಿ ಉಂಟಾಗಿದೆ. ಒಬ್ಬ ಉನ್ನತ ಮಹಿಳಾ ಅಧಿಕಾರಿಯನ್ನು ಅಪಮಾನ ಮಾಡುವ ಸಂಸ್ಕೃತಿಯನ್ನು ಬಿಜೆಪಿಗರಲ್ಲಿ ಕಾಣಬಹುದಾಗಿದೆ. ದೇಶದ ಐಕ್ಯತೆಗಾಗಿ, ದೇಶಕ್ಕಾಗಿ ಇಂದಿರಾ ಗಾಂಧಿ ತ್ಯಾಗ ಮಾಡಿದ್ದಾರೆ. ಅಂತಹ ದಿಟ್ಟ ಮಹಿಳೆ ಇದ್ದ ನೆಲದಲ್ಲಿ ಮಹಿಳೆಯರಿಗೆ ಗೌರವವಿಲ್ಲದಂತಾಗಿದೆ. ಈ ನಡೆಯನ್ನು ಬಿಜೆಪಿ ಪಕ್ಷದ ನಾಯಕರು ತೋರಿರುವುದರಿಂದ ರಾಜ್ಯದ ಜನರು ಬಿಜೆಪಿಯನ್ನು ದೂರವಿಡಬೇಕಾಗಿದೆ ಎಂದು ತಿಳಿಸಿದರು. ರವಿಕುಮಾರ್ಗೆ ಅರೆಸ್ಟ್ ಮಾಡಿ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿರುವ ಬಿಜೆಪಿ ಸರ್ಕಾರ
ಪರಿಷತ್ ಸದಸ್ಯದಿಂದ ವಿಧಾನ ಪರಿಷತ್ ಸದಸ್ಯದಿಂದ ಎನ್ ರವಿಕುಮಾರ್ ಅವರನ್ನು ಪರಿಷತ್ ಸದಸ್ಯದಿಂದ ನಾರಾಯಣ ಸ್ವಾಮಿ ಅವರನ್ನು ಅರೆಸ್ಟ್ ಮಾಡಿ ರವಿಕುಮಾರ್ಗೆ ಧಿಕ್ಕಾರ, ಕೆನ್ ರವಿಕುಮಾರ್ ಅವರಿಗೆ ಧಿಕ್ಕಾರ, ನಾಚಿಕೆಗೇಡಿ ಚಲುವರ ನಾರಾಯಣ ಸ್ವಾಮಿಗೆ ಧಿಕ್ಕಾರ, ಜಿಂದಾಬಾದ್ ನಾಚಿಕೆಗೇಡಿ ಎನ್ ರವಿಕುಮಾರ್ ಅವರಿಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಅವರಿಗೆ ಅಸಂವಿಧಾನಿಕ ಹೇಳಿಕೆ ನೀಡುತ್ತಿರುವ ಎನ್ ರವಿಕುಮಾರ್ ಅವರಿಗೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ಕೀಳು ಮಟ್ಟದ ಹೇಳಿಕೆ ನೀಡುತ್ತಿರುವ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ, ಪ್ರಿಯಾಂಕ ಖರ್ಗೆ ವಿರುದ್ಧ ಹೇಳಿಕೆ ನೀಡುತ್ತಿರುವ ನಾರಾಯಣ ಸ್ವಾಮಿಗೆ ಧಿಕ್ಕಾರ. ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಮತ್ತು ಮುಖ್ಯ ಸಚೇತಕರಾದಂಥ ಎನ್ ರವಿಕುಮಾರ್ ಅವರು ಬಹಳ ನೀಚತನದ ಹೇಳಿಕೆಗಳನ್ನು ನೀಡಿರುವ ಹಿನ್ನೆಲೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ವಿರೋಧ ಪಕ್ಷ ಸ್ಥಾನದಿಂದ ಛಲವಾದಿ ನಾರಾಯಣ ಸ್ವಾಮಿಯನ್ನ ವಜಾ ಮಾಡಬೇಕು ಮತ್ತು ಎನ್ ರವಿಕುಮಾರ್ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ವಜಾಗೊಳಿಸುವಂಥ ಮನವಿ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗವರ್ನರ್ಗೆ ಮತ್ತು ನಮ್ಮ ಸಚೇತಕರಿಗೆ ಮತ್ತು ಸಭಾಪತಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಒಂದು ಪರಿಣಾಮಕಾರಿಯಾದಂಥ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮನವಿ ಪತ್ರವನ್ನ ಜಿಲ್ಲೆಯ ಎಲ್ಲ ಶಾಸಕರು ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಸಮರ್ಪಿಸಿದ್ದಾರೆ. ಕುಮಾರ್ ಅವರಿಗೆ ರವಿಕುಮಾರ್ ಅವರಿಗೆ ನಾರಾಯಣ ಸ್ವಾಮಿ ಅವರಿಗೆ ಜಿಂದಾಬಾದ್ 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 ರವಿಕುಮಾರ್ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ರವಿಕುಮಾರ್ ಅವರಿಗೆ ಸಂದರ್ಭವನ್ನು ನಾವೆಲ್ಲ ಇಡೀ ರಾಜ್ಯಾದ್ಯಂತ ಆಂದೋಲನ ಮಾಡುವ ಮುಖಾಂತರ ಬಿಜೆಪಿ ಈ ರೀತಿ ನಡ್ಕೊಳ್ಬಾರ್ದು ಅಂತೇಳಿ ಯಾವುದೇ ಪಕ್ಷದಲ್ಲಿರ್ಬೋದು, ಯಾವುದೇ ಪ್ರಜಾಸಮಾಜದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿರ್ಬೋದು, ಈ ರೀತಿಯಾದಂಥ ನಡವಳಿಕೆ, ಈ ರೀತಿಯಾದಂಥ ಮಾತನಾಡ್ತಕ್ಕಂಥ ಅಲ್ಲಿ ಅವಕಾಶ ಇರೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಮಾತುಗಳು ಬಂದ ಸಂದರ್ಭದಲ್ಲಿ ನಾವು ಯಾರೇ ಸಂವಿಧಾನ ವಿರೋಧವಾಗಿ ನಡ್ಕೊಳ್ತಕ್ಕಂಥ ಜನರಿಗೆ ನಾವು ಬಹಿಷ್ಕಾರ ಆಗ್ತಕ್ಕಂಥ ಸಂದರ್ಭ ಅವ್ರ ಮೇಲೆ ತೀವ್ರ ದಿಶೆಯಲ್ಲಿ ಅವರಿಗೆ ಶಿಕ್ಷೆ ಅನುಭವಿಸಬೇಕಂತೇಳಿ ಈಗ ನಾವು ರಾಜ್ಯಪಾಲರು ಭೇಟಿಯಾಗಿ ಮನೆ ಸಲ್ಲಿಸಿದ್ವಿ. ವಿಧಾನ ಪರಿಷತ್ ಅಧ್ಯಕ್ಷರು ಸಹಿತ ಮನವಿ ಸಲ್ಲಿಸಲಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ಮತ್ತೆ ಪ್ರತಿಭಟನಾ ಮುಂದೆ ಬರುವ ದಿನಗಳಲ್ಲಿ ಬಿಜೆಪಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಆಗಿರಲಿ ಅಂತೇಳಿ ಹೇಳಿ ಈ ಪ್ರತಿಭಟನಾ ಯಶಸ್ವಿಯಾಗಿ ಮುಂದೆ ವ್ಯವಸ್ಥಿತ ರೀತಿಯಲ್ಲಿ ಪ್ರಜಾಸ್ವಾಮ್ಯ ಮುಂದೆ ನಡೀಬೇಕೆಂಬುದೇ ನಮ್ಮೆಲ್ಲರ ಆಸೆ ಆಗಿದೆ. ಈ ಬಿಜೆಪಿಯವರು ಯಾವಾಗಲೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಉತ್ತಮವಾಗಿ ಎಲ್ಲ ಜಾತಿ ಧರ್ಮ ನಡೆಸುವಂಥ ರಾಜ್ಯ ಸರ್ಕಾರಗಳಿಗೆ ವಿರೋಧವಾಗಿ ನಡೆಸುವಂಥದ್ದು, ವಿಶೇಷ ಭಾವ ಮುಗಿಸ್ತಕ್ಕಂಥ ಸಮಾಜವನ್ನು ಕೆಡಿಸ್ತಕ್ಕಂಥ ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರು ಮಾಡ್ತಕ್ಕಂಥ ಅನೇಕ ತೊಂದರೆಗಳಿಂದ ಇವತ್ತು ಅಶಾಂತಿಯಾಗಿದೆ. ಅದನ್ನು ಸರಿಪಡಿಸಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ಈ ದೇಶದ ಭದ್ರತಾ ಐಕ್ಯತೆಗಾಗಿ ಇಂದಿನ ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಈ ದೇಶಕ್ಕಾಗಿ ಬಲಿದಾನ ಮಾಡಿರ್ತಕ್ಕಂಥ
ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಿರತಕ್ಕಂಥ 2 ಬಾರಿಗೆ ಪ್ರಧಾನಮಂತ್ರಿ ಜಾಗ ಮಾಡಿರ್ತಕ್ಕಂಥದ್ದು. ಇಂಥವೆಲ್ಲ ನಾವು ನೆನೆಸ್ಕೊಂಡು ಇವತ್ತು ಈ BJP ಜನರಿಂದ ದೂರ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಮಾತನ್ನು ಹೇಳಿ ಬರ್ತಕ್ಕಂಥ ಈ ಪ್ರತಿಭಟನ ನಮ್ಮ ಸಂದೇಶ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ರಾಜ್ಯದಾದ್ಯಂತ ಅವಹೇಳನಕಾರಿ ಹಾಗೂ ಅಸಂವಿಧಾನಿಕ ಹೇಳಿಕೆಗಳನ್ನು ನೀಡುತ್ತಿರುವ ಬಿಜೆಪಿ ಪಕ್ಷದಲ್ಲಿ ಇರುವ ನಾಯಕರಿಗೆ ರೂಢಿಯಾಗಿ ಬಿಟ್ಟಿದೆ. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಶಾಸಕಾಂಗದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಆ ಅಂಶಗಳನ್ನು ವೈಯಕ್ತಿಕ ಕಾರಣಗಳಿಂದ ವೈಯಕ್ತಿಕ ಬಗ್ಗೆ ಮಾನಹಾನಿಯಾಗುವ ರೀತಿಯಲ್ಲಿ ಬಿಜೆಪಿ ನಾಯಕರು ಹೇಳಿಕೆ ನೀಡಿದ್ದಾರೆ. ಯಾರೇ ಜನಪ್ರತಿನಿಧಿಗಳಾದರೂ ಕೂಡ ಇತಿಮಿತಿಯೊಳಗೆ ವಿರೋಧ ಪಕ್ಷ ಟೀಕೆ ಮಾಡಲಿ, ಆದರೆ ವೈಯಕ್ತಿಕ ವಿಚಾರಗಳು ಹಾಗೂ ನಿಂದನೆ ಮಾಡಬಾರದು. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ನಾಯಕರನ್ನು ವಜಾಗೊಳಿಸಲು ಒತ್ತಾಯಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ 3 ಅಂಗಗಳು ನಾವು ಯಾವ ರೀತಿಯಾಗಿ ನಡ್ಕೋಬೇಕಂತ ಹೇಳಿ ಸಂವಿಧಾನವನ್ನು ಇವತ್ತು ನಮಗೆ ಹೇಳ್ತಾ ಇದೆ. ಆದರೆ ಸಂವಿಧಾನ ಭಾರವಾಗಿ ವಿರುದ್ಧವಾಗಿ ಇವತ್ತು ವೈಯಕ್ತಿಕ ವ್ಯಕ್ತಿಗಳ ಬಗ್ಗೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರ ವೈಯಕ್ತಿಕ ಮತ್ತು ಅವರಿಗೆ ಟೀಕೆ ಮಾಡುವಂಥ ಮರದಲ್ಲಿ ಅವರಿಗೆ ಏನು ಇವತ್ತು ಹಾನಿಯಾಗುವಂಥ ರೀತಿಯಲ್ಲಿ ಇವತ್ತು ಟೀಕೆಯನ್ನು ಮಾಡುವಂಥ ಕೂಡ ನಾವು ನೋಡಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳಾದಂಥ ಒಬ್ಬ ಮಹಿಳಾ ಜಿಲ್ಲಾಧಿಕಾರಿಗೆ ವಿರೋಧವಾಗಿ ಏನಿವತ್ತು ಪಿ ರವಿಕುಮಾರ್ ಅವರು ಕೂಡ ಹೇಳಿದಾರೋ ಮತ್ತು ಈಗಾಗಲೇ ಕೋರ್ಟ್ ಕೂಡ ಛೀಮಾರಿ ಹಾಕಿ ಇವತ್ತು ಅವರಿಗೆ ಏನು ಒಂದು ಕ್ಷಮೆಯ ಪತ್ರವನ್ನು ಬರೆಸಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾರೇ ಜನಪ್ರತಿನಿಧಿಗಳಾದವರು ಕೂಡ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡುವಂಥವ್ರು. ಹಾಗಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಇತಿಮಿತಿ ಒಳಗೆ ಮತ್ತು ಏನು ಮಾತನಾಡುವಾಗ ವಿರೋಧ ಪಕ್ಷದವರು ಟೀಕೆ ಮಾಡಿ, ಆಡಳಿತ ಪಕ್ಷಕ್ಕೆ ಟೀಕೆ ಮಾಡಿ, ಆದರೆ ಆ ಬರದಲ್ಲಿ ಇವತ್ತು ವೈಯಕ್ತಿಕ ವಿಚಾರಗಳಾಗಿರ್ಬೋದು ನಿಂದನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ವಿರೋಧವಾಗಿ ಈಗಾಗಲೇ ವಿಧಾನ ಪರಿಷತ್ತಿನ ಸದಸ್ಯರೆಲ್ಲ ಸೇರಿ ಇವತ್ತು ರಾಜ್ಯಪಾಲರಿಗೆ ಕೂಡ ಅವ್ರನ್ನ ವಜಾಗೊಳಿಸಬೇಕಂತೇಳಿ ಈಗಾಗಲೇ ಇದ್ದಾರೆ. ನಾವು ಕೂಡ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಇಂಥ ಏನು ವಿರೋಧಿ ಹೇಳಿಕೆಗಳನ್ನು ಕೊಡುವಂಥ ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನು ಮತ್ತು ಶಿಸ್ತು ಕ್ರಮಗಳನ್ನು ಹೇಳಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ರಾಜಕೀಯ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಶಬ್ದಗಳ ಬಳಕೆ ಸರಿಯಲ್ಲ. ನಾಲಿಗೆ ಇದೆ ಎಂದು ಮಾತನಾಡಿರುವುದು ಸಂವಿಧಾನಿಕವಾಗಿ ಸರಿಯಲ್ಲ. ಕೆಳಮಟ್ಟದ ರಾಜಕೀಯ ದುರುದ್ದೇಶದಿಂದ ಬಾಯಿಗೆ ಬಂದ ಹಾಗೆ ಬಿಜೆಪಿ ನಾಯಕರು ಮಾತನಾಡಕೂಡದು. ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ಖಂಡನೀಯ. ಬದಲಾವಣೆ ಆಗದಿದ್ದರೆ ಸುದೀರ್ಘ ಹೋರಾಟ ಕಡ್ಡಾಯವಾಗುತ್ತದೆ ಎಂದು ತಿಳಿಸಿದರು. ಅದು ಖಂಡನೀಯವಾದಂತಹ ಒಂದು ವಿಚಾರ. ನಾವೆಲ್ಲ ಕಾಂಗ್ರೆಸ್ಸಿಗರು ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕಾದಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಈ ರಾಷ್ಟ್ರದ ಜನತೆಗೆ ಮತ್ತು ನಾಡಿನ ಜನತೆಗೆ ಅವ್ರದೇ ಆದಂತ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ. ಇವತ್ತು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರದಲ್ಲಿ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಸುಮಾರು 8 ಬಾರಿ ಶಾಸಕರಾಗಿ, 2 ಬಾರಿ ಲೋಕಸಭಾ ಸದಸ್ಯರಾಗಿ ಕರ್ನಾಟಕ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನಾಯಕ ಮತ್ತು ಅವರ ಕುಟುಂಬದ ಕುಡಿಯಾದಂತ ಪ್ರಿಯಾಂಕ ಖರ್ಗೆ ಅವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಪಂಚಾಯತ್ ರಾಜ್ಯದ ಮಂತ್ರಿಗಳಾಗಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಉತ್ತಮ ಆಡಳಿತವನ್ನು ಕೊಟ್ಟು ಹೊಸ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಯುವ ಮುಖಂಡ. ಅಂತವರ ವಿಚಾರದಲ್ಲಿ ಇವರು ಮಾತಾಡ್ತಕ್ಕಂಥ ಶಬ್ದಗಳ ಬಳಕೆ ಇವೇನಿದ್ದಾವೆ, ಆ ಶಬ್ದಗಳು ನಾರಾಯಣ ಸ್ವಾಮಿ ಅವರಿಗೆ ಸಲ್ಲುತ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ತೇಜೋವಧಿ ಮಾಡಬೇಕಂತ ಎಂಬ ವಿಚಾರದಲ್ಲಿ ಅವರು ಎಡುತ್ತಾ ಇದ್ದಾರೆ. ಅವರು ನಾಲಿಗೆ ಇದೆ ಅಂತ ಹೇಳಿ ಏನ್ ಬೇಕಾದ್ದು ಮಾತಾಡಕ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ದಯವಿಟ್ಟು ನಾರಾಯಣ ಸ್ವಾಮಿ ಅವರೇ ಮತ್ತು ರವಿಕುಮಾರ್ ಅವರೇ ತಾವು ಕೂಡ ಒಬ್ಬ ಹಿರಿಯ ಸದಸ್ಯ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಬಿಜೆಪಿ ನಾಯಕರಲ್ಲಿ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಂತಾಗಿದೆ. ಹಿರಿಯ ನಾಯಕರು, ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿಗಳ ಬಗ್ಗೆ ಗೌರವವೇ ಇಲ್ಲದಂತಾಗಿದೆ. ಇದನ್ನು ಇಲ್ಲಿಗೆ ಸರಿಪಡಿಸಿಕೊಂಡರೆ ಸರಿ, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಬಿಜೆಪಿ ನಾಯಕರು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮೋದಿಯಂತೆ ಮುಂದಿಡುವಂತ ಒಂದು ಜವಾಬ್ದಾರಿ, ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನಿಗಿದೆ, ಪ್ರತಿಯೊಬ್ಬ ಸಾಮಾನ್ಯ
ನಾಗರಿಕನಿಗೆ ಇದೆ ಅನ್ನುವಂತ ಮಾತನ್ನ ಸಾಮಾನ್ಯ ತಿಳುವಳಿಕೆ ಕೂಡ ಸಾಮಾನ್ಯ ಜ್ಞಾನವೂ ಕೂಡ ನಾರಾಯಣ ಸ್ವಾಮಿಗೆ ಇಲ್ಲದಿರುವುದು ಬಹಳ ದುರಂತ. ಅಂತದ್ರಲ್ಲಿ ಏನು ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಬಿಜೆಪಿಯ ಪ್ರಧಾನಮಂತ್ರಿ ವಿರುದ್ಧ ಮಾತನಾಡುವುದು ನಮ್ಮ ಹಕ್ಕು. ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೂಡ ನಾಗರಿಕರು. ಸರ್ಕಾರಗಳು ತಪ್ಪು ಮಾಡಿದರೆ ಅವರನ್ನ ಕೇಳುವಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವಂತ ಒಂದು ಸಾಮಾನ್ಯ ಜ್ಞಾನವೂ ಕೂಡ ನಾರಾಯಣ ಸ್ವಾಮಿಯಲ್ಲಿ ಇಲ್ಲ ಎನ್ನುವಂತಹದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇವತ್ತು. ಆ ಕಾರಣದಿಂದ ಬಂಧುಗಳೇ, ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವವರಿದ್ರೆ ಕೇಳುವವರು ಇರಲೇಬೇಕು. ಆಳುವವರನ್ನ ಕೇಳುವವರು ಇದ್ದಾಗ ಮಾತ್ರ ಸರ್ಕಾರಗಳು ಸರಿಯಾಗಿ ರೀತಿಯಲ್ಲಿ ನಡೀತವೆ. ಸರ್ಕಾರಗಳು ಜನಪರವಾದಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಿರೋಧ ಪಕ್ಷದಲ್ಲಿರುವಂತ ನಾಯಕರು ಯಾರೇ ಆಗಿರ್ಲಿ, ಅದು ವಸಂತ್ ಕುಮಾರ್ ಆಗಿರ್ಲಿ, ಬಸನಗೌಡರು ಆಗಿರ್ಲಿ, ಹಂಪಯ್ಯ ನಾಯಕ ಆಗಿರ್ಲಿ, ಬೋಸರಾಜ್ ಆಗಿರ್ಲಿ, ಹಂಪನಗೌಡ ಬಾದರ್ಲಿ ಆಗಿರ್ಲಿ, ನಾವು ಹೇಳುವಂತ ಮಾತು ಜನಪರವಾದಂತ ಮಾತು, ಜನರ ಸಮಸ್ಯೆಗಳ ಬಗ್ಗೆ ಹೇಳುವಂತ ಮಾತು, ನೀವು ನಡೆಯುತ್ತಿರೋ ದಾರಿ ತಪ್ಪು ಎನ್ನುವಂತ ತಿಳುವಳಿಕೆಯನ್ನ ಹೇಳಿಕೊಡುವಂತ ಮಾತು ಇದಾಗಿರುವುದರಿಂದ ನಾರಾಯಣ ಸ್ವಾಮಿ ಅವರೇ, ನೀವು ಮಾತನಾಡುವಂತಹದ್ದು ಸರಿಯಾದ್ದಲ್ಲ. ನಿಮಗೆ ಸಮಯ ಸಂದರ್ಭ ಬಂದಾಗ ನಿಮಗೆ ತಕ್ಕ ಪಾಠವನ್ನ ಕಲಿಸೇ ತೀರ್ತದೆ ಕಾಂಗ್ರೆಸ್ ಪಕ್ಷದ ನಾಯಕರು. ನೀವು ಯಾವತ್ತೂ ಕೂಡ ಜನರಿಂದ ಆಯ್ಕೆ ಆಗಿರುವಂತ ನಾಯಕರಲ್ಲ. ನೀವು ಯಾವತ್ತೂ ಕೂಡ ಜನರ ಬೆಂಬಲವನ್ನು ಪಡೆದು ನಾಯಕರಾಗಿ ರೂಪುಗೊಂಡಿಲ್ಲ. ನೀವೇನಿದ್ರು ನಾಯಕರುಗಳ ಮುಖಂಡರುಗಳ ಮನೆ ಬಾಗಿಲು ಕಾಯ್ದು ಅವರ ಸೇವೆ ಮಾಡಿ ಅವರನ್ನು ತೃಪ್ತಿಪಡಿಸಿ ಇವತ್ತು ಈ ಸ್ಥಾನಮಾನಗಳನ್ನು ಪಡೆದುಕೊಂಡಿರುವಂತಹದ್ದು ಈ ರಾಜ್ಯದ ಜನತೆಗೆ ಗೊತ್ತಿರುವಂತ ವಿಷಯವಾಗಿದೆ. ಬಂಧುಗಳೇ, ಒಂದು ಕಥೆಯನ್ನು ಹೇಳ್ತೇನೆ ಇವತ್ತು ನಿಮಗೆ. ಇವತ್ತು ಪತ್ರಕರ್ತರೆಲ್ಲರೂ ಕೂಡ ಇಲ್ಲಿದ್ದೀರಿ. ಒಂದು ಊರಲ್ಲಿ ಒಂದು ಕತ್ತೆ ಇತ್ತಂತೆ. ಕತ್ತೆ ಊರೆಲ್ಲ ತಿರುಗಿ ಹಾಯಾಗಿ ಮೇಯ್ಕೊಂಡು ತಿರುಗಾಡ್ತಾ ಇತ್ತಂತೆ. ಒಂದ್ ದಿವಸ ಇಷ್ಟೆಲ್ಲ ನಾನು ಊರೆಲ್ಲ ತಿರುಗಾಡಿ ಆರಾಮಾಗಿ ಮೇಯ್ತಾ ಇದ್ದೀನಿ, ಆದ್ರೂ ನನ್ನ ಜನ ಯಾರು ಗಮನಿಸ್ತಾ ಇಲ್ಲ, ನನ್ನ ಕಡೆ ಯಾರು ನೋಡ್ತಾ ಇಲ್ಲ, ನನ್ನ ಅಸ್ತಿತ್ವವನ್ನು ಯಾರು ಕೇಳ್ತಾ ಇಲ್ಲವನ್ನಂತ ಯೋಚನೆ ಕತ್ತಿಗೆ ಬಂತಂತೆ. ಕತ್ತೆ ಮುಂದುವರೆದು ಯೋಚನೆ ಮಾಡಿ ನನ್ನನ್ನು ಜನ ನೋಡ್ಬೇಕು ಅಂತಂದ್ರೆ, ನನ್ನ ಕಡೆ ಗಮನ ಹರಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಎನ್ನುವಂತ ಯೋಚನೆ ಆ ಕತ್ತೆಗೆ ಬಂದು, ಕತ್ತೆ ಜನ ಸಮುದಾಯ ಸೇರಿರುವಲ್ಲಿ ಜನ ಹೆಚ್ಚು ಎಲ್ಲಿದ್ದಾರೋ ಅಲ್ಲಿ ಬಂದು ತನ್ನ ಕರ್ಕಶ ಧ್ವನಿಯಿಂದ ಕತ್ತೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿತಂತೆ. ಕತ್ತೆ ಕೂಗನ್ನು ಕೇಳಿ ಜನರೆಲ್ಲ ದಂಡು ಬಡಿದು ಇದೇನು ಈ ರೀತಿ ಕತ್ತೆ ಕೂಗ್ತಾ ಇದೆ ಅಂತೇಳಿ ಜನ ಕಲ್ಲು ಬಡಿಗೆ ತೆಗೆದುಕೊಂಡು ಕತ್ತೆಯನ್ನ ಒಡೆದು ಓಡಿಸಿದರಂತೆ. ಅಂತ ಕತ್ತೆಯ ವ್ಯಕ್ತಿತ್ವ ಯಾರ್ದಾಗಿದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಹೇಳುವ ಮಾತು ಜನರು ಗಮನಿಸಬೇಕು, ಜನರನ್ನ ಕೈ ನೋಡ್ಬೇಕೆನ್ನುವಂತ ಹಿನ್ನೆಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಹೊರತು ನಿಮಗೆ ಯಾವುದೇ ರೀತಿಯ ವಸ್ತು ಇಲ್ಲ, ಯಾವುದೇ ತರ ಮಟೀರಿಯಲ್ ಇಲ್ಲ ನಿಮ್ಮ ಹತ್ರ. ಆದ ಕಾರಣದಿಂದ ಈ ರೀತಿಯಾಗಿ ನೀವು ಹೇಳಿಕೆಗಳನ್ನು ನೀಡ್ತಿದ್ದೀರಿ. ನಿಮ್ಮ ಕೂಗು ಏನಿದ್ರೆ, ನಿಮ್ಮ ಒದರಿಕೆ ಏನಾದ್ರೂ ಇದ್ರೆ ಅದು ಕತ್ತೆಯ ಕೂಗು, ಕತ್ತೆಯ ಒದರಿಕೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂದ್ರೆ. ಅದಕ್ಕಾಗಿ ಇಂಥ ಕತ್ತೆಗಳ ಕೂಗುಗಳನ್ನ, ಇಂಥ ಕತ್ತೆಗಳನ್ನ ಒದರಿಕೆಯನ್ನ ಈ ಸಾರ್ವಜನಿಕರು, ರಾಜ್ಯದ ಜನತೆ ಗಮನಿಸುವುದಿಲ್ಲ. ಮತ್ತೆ ನಿಮಗೆ ಬೆಟ್ಟದ ಏಟೆ ಸಿಗ್ತದೆ ಎನ್ನುವಂತ ಎಚ್ಚರಿಕೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಗವರ್ನರ್ ಅನ್ನ ಭೇಟಿಯಾಗಿದ್ದೇವೆ. ವಿರೋಧ ಪಕ್ಷದ ಏನು ನಾಯಕರಾಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ, ಇವರ ಆ ಸ್ಥಾನಕ್ಕೆ ಲಾಯಕ್ಕಿಲ್ಲ, ಅವರ ಅರ್ಹರಲ್ಲ, ಅವರನ್ನ ತಕ್ಷಣ ವಿರೋಧ ಪಕ್ಷ ಸ್ಥಾನದಿಂದ ಅವರನ್ನ ಕಿತ್ತಿ ಹಾಕಬೇಕೆನ್ನುವಂತ ಒತ್ತಾಯವನ್ನ ನಾವು ಗವರ್ನರ್ ಅವರಿಗೆ ಮಾಡಿದ್ದೇವೆ. ನಿನ್ನೆ ಕೂಡ ನಾವು ಏನು ಸ್ಪೀಕರ್ಗೆ ಭೇಟಿಯಾಗಿ ನಾವು ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಅವರನ್ನ ತಕ್ಷಣದಿಂದ ಅವರ ವಿರೋಧ ಪಕ್ಷ ಸ್ಥಾನದಿಂದ ವಜಾ ಮಾಡಬೇಕೆನ್ನುವಂತ ಮಾತನ್ನು ಕೂಡ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಇನ್ನೊಬ್ಬ ವ್ಯಕ್ತಿ, ಅವನೊಬ್ಬ ಬುದ್ಧಿಗೇಡಿ ರವಿಕುಮಾರ್, ನಾಚಿಕೆ ಇಲ್ಲದವನು. ಅವನಿಗೆ ಏನು ಮಾತಾಡಬೇಕೆನ್ನುವಂಥದ್ದೇ ಗೊತ್ತಿಲ್ಲ. ಅವನಿಗೆ ನಾಲಿಗೆಗೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಶಾಸಕ ಹಂಪನಗೌಡ ಬಾದರ್ಲಿ, ವಿಧಾನ ಪರಿಷತ್ ಸದಸ್ಯ ಶರಣೇಗೌಡ ಬಯ್ಯಾಪುರ್, ಹಂಪಯ್ಯ ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಬೆಣ್ಣೆ,
ಪ್ರಮುಖರಾದ ಕೆ ಶಾಂತಪ್ಪ, ಮೊಹಮ್ಮದ್ ಶಾಲಂ, ರುದ್ರಪ್ಪ ಅಂಗಡಿ, ಅಸ್ಲಂ ಪಾಷಾ, ಜಿ ಶಿವಮೂರ್ತಿ, ಜಯಣ್ಣ, ಆರ್ಡಿ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪಾಮಯ್ಯ ಮುರಾರಿ, ದರೂರ್ ಬಸವರಾಜ್, ಅಮರೇಗೌಡ ಹಂಚಿನಾಳ್, ಈಶಪ್ಪ, ಮಾಲಾ ಭಜಂತ್ರಿ, ಚೇತನ್ ಕುಮಾರ್ ಕಡಗೋಲ್, ರಾಣಿ ರಿಚರ್ಡ್ ಸೇರಿದಂತೆ ಇತರರಿದ್ದರು. ಮುಂಗಾರು ಜೋಳ ಖರೀದಿಗೆ ಸಮಸ್ಯೆ ಇಲ್ಲ, ಆದರೆ ಹಿಂಗಾರು ಹೈಬ್ರಿಡ್ ಜೋಳ ಖರೀದಿಗೆ ಸಮಸ್ಯೆಯಾಗಿದ್ದು ಸಚಿವ ಸಂಪುಟದ ಉಪಸಮಿತಿ ಚರ್ಚಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಚ್ ಬೋಸರಾಜ್ ಹೇಳಿದರು. ಮುಂಗಾರು ಜೋಳ ಖರೀದಿಗೆ ಸಮಸ್ಯೆ ಇಲ್ಲ, ಆದರೆ ಹಿಂಗಾರು ಹೈಬ್ರಿಡ್ ಜೋಳ ಖರೀದಿಗೆ ಸಮಸ್ಯೆಯಾಗಿದ್ದು ಸಚಿವ ಸಂಪುಟ ಉಪಸಮಿತಿ ಚರ್ಚಿಸಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈಗಾಗಲೇ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಕಾನೂನು ಸಚಿವ ಎಚ್ಕೆ ಪಾಟೀಲರು ಸೇರಿದಂತೆ ಉಸ್ತುವಾರಿ ಸಚಿವರು, ಶಾಸಕರೊಂದಿಗೆ ಸಭೆ ನಡೆಸಲಾಗಿದೆ. ಆದರೆ ಹಿಂಗಾರು ಜೋಳಕ್ಕೆ ರೋಗ ಬಂದಿರುವುದರಿಂದ ಕೇಂದ್ರ ವೇರ್ ಹೌಸ್ ಅನ್ನು ಖರೀದಿಸುವುದಿಲ್ಲ ಎಂದು ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವೇ ಖರೀದಿಸಿದರೆ ಸಾರ್ವಜನಿಕ ಪಡಿತರ ವ್ಯವಸ್ಥೆಯೂ ಬಳಸುವಂತಿಲ್ಲ, ದಾಸ್ತಾನು ಮಾಡಿ ಸಂಗ್ರಹಿಸುವಂತೆಯೂ ಇಲ್ಲ. ಹಿಂಗಾರು ಹೈಬ್ರಿಡ್ ಜೋಳಕ್ಕೆ ಬಂದಿರುವ ರೋಗ ಕುರಿತು ಮತ್ತೊಮ್ಮೆ ಪರೀಕ್ಷೆ ನಡೆಸಬೇಕಿದೆ. ಅಲ್ಲದೆ ಜೂನ್ 5ರಂದು ಸಚಿವ ಸಂಪುಟ ಉಪಸಮಿತಿ ಚರ್ಚಿಸಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದೇನು ಮಾಡಬೇಕೆಂದು ನಿರ್ಧರಿಸಲಾಗುತ್ತದೆ ಎಂದರು. ಬಿಜೆಪಿಯ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅಸಂವಿಧಾನಿಕವಾಗಿ ಮಾತನಾಡುತ್ತಿದ್ದು ಸದಸ್ಯತ್ವ ಅನರ್ಹಗೊಳಿಸಬೇಕೆಂದು ರಾಜ್ಯಪಾಲರು ಹಾಗೂ ವಿಧಾನ ಸಭಾ ಅಧ್ಯಕ್ಷರಿಗೂ ದೂರು ನೀಡಲಾಗಿದೆ. ಕೋರ್ಟ್ ಸಹ ಎನ್ ರವಿಕುಮಾರ್ ಇವರಿಗೆ ಛೀಮಾರಿ ಹಾಕಿದೆ. ಜವಾಬ್ದಾರಿ ಮರೆತು ಮಾತನಾಡುವುದನ್ನು ಬಿಜೆಪಿಯವರು ನಿಲ್ಲಿಸಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶವೇ ಇಲ್ಲ. ಬಿಜೆಪಿಯವರು ಹಾಗೂ ಸಂಬಂಧಿತ ಸಂಘಗಳು ಜನರನ್ನು ತಪ್ಪುದಾರಿಗೆ ಎಳೆದು ಧರ್ಮಾಧಾರಿತವಾಗಿ ಸಮಾಜ ಒಡೆಯುವ ಕೆಲಸ ಮಾಡುವ ಲುಚ್ಚ ಕೆಲಸ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಪ್ರಚೋದನಾತ್ಮಕ ಮಾತನಾಡುವವರು ಯಾರೇ ಆಗಲಿ ಜಾತಿ ಧರ್ಮ ನೋಡದೆ ಕಾನೂನಾತ್ಮಕ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತದೆ ಎಂದರು. ಇವತ್ತು ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಪ್ರತಿಭಟನೆ ನಡೆಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಯಚೂರಿನಲ್ಲಿ ಏರ್ಪಡಿಸ್ತಕ್ಕಂಥ ಈ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ನಮ್ಮ ಶಾಸಕರೆಲ್ಲ ಭಾಗವಹಿಸಿದ್ದಾರೆ, ನಮ್ಮ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕೋ ಅದನ್ನು ಮೀರಿ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಆಗಿದೆ. ಮತ್ತು ಅದೇ ರೀತಿಯಾಗಿ ಮುಖ್ಯ ಸಚೇತಕರಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರವಿಕುಮಾರ್ ಅವರು ಸಹಿತ ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು IAS ಅಧಿಕಾರಿ ಈಗಾಗಲೇ ಗೋಲ್ಡ್ ಮೆಡಲಿಸ್ಟ್ ಅವರು ಅತ್ಯಂತ ಉನ್ನತ ಸ್ಥಾನದಲ್ಲಿ IAS ಆಫೀಸರ್ ಆಗಿ ಜಿಲ್ಲಾಧಿಕಾರಿಗಳಾಗಿ ಉತ್ತಮ ಆಡಳಿತಗಾರರಾಗಿ ಇರುವಂಥವ್ರ ಬಗ್ಗೆ ಸಂವಿಧಾನಕ್ಕೆ ವಿರೋಧವಾಗಿ ದೇಶದ ಒಂದು ಸಂದರ್ಭಕ್ಕೆ ಅನನುಕೂಲವಾಗುವಂಥ ರೀತಿಯಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಈಗಾಗಲೇ ನಾವು ಈ ವಿಷಯವನ್ನು ನಮ್ಮ ನಾಯಕತ್ವದಲ್ಲಿ ರಾಜ್ಯಪಾಲರಿಗೆ ನಾವು 20 ಮಂದಿ ನಮ್ಮ ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಹೋಗಿ ಮನವಿ ಸಲ್ಲಿಸಿದ್ವಿ. ಅದರ ಜೊತೆಯಲ್ಲಿ ನಿನ್ನೆ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸಹಿತ ಮನವಿ ಸಲ್ಲಿಸಿ ಅವರಿಬ್ಬರನ್ನು ವಜಾಗೊಳಿಸಬೇಕು ವಿಧಾನ ಪರಿಷತ್ ಸದಸ್ಯರಲ್ಲಿ ಅಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ವಿ. ಮತ್ತು ರಾಜ್ಯಾದ್ಯಂತ ನಡೆದಿದೆ. ಈಗಾಗಲೇ ಕೋರ್ಟ್ನಲ್ಲಿ ಸಹಿತ ರವಿಕುಮಾರ್ ಅವರಿಗೆ ಛೀಮಾರಿ ಹಾಕಿ ಅವ್ರಿಗೆ ಕ್ಷಮೆ ಕೇಳಬೇಕಂತ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು BJPಯವರು ಮತ್ತು ಅವ್ರು ಕೂಡಿರ್ತಕ್ಕಂಥ ಇತರ ಸಂಘ ಸಂಸ್ಥೆಗಳು ಅಧಿಕಾರಕ್ಕೆ ಇಲ್ಲಾರ್ದಾಗ ಈ ರೀತಿಯಾಗಿ ಅವರು ಉತ್ತಮವಾಗಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂದರೆ ಕಳೆದ 2 ವರ್ಷದಿಂದ ಪ್ರತಿನಿತ್ಯ ಯಾವುದಾದ್ರು ಸಂದರ್ಭ ಇಲ್ಲದಂಥ ವಿಷಯಗಳನ್ನ ಮಾತನಾಡಿ ಮತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಈ ರೀತಿಯಾಗಿ ಅವರ ಮಿತಿ ಮೀರಿ ಇವತ್ತು ಮಾತನಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಒಬ್ಬ ಜನಪ್ರತಿನಿಧಿಯಾಗಿ ಇತಿಮಿತಿ ಇರ್ತದೆ. ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಮರೆತು ಅತಿಯಾಗಿ ಈ ರೀತಿಯಾಗಿ ಅವರು ನಡೆದಿರ್ತಕ್ಕಂಥ ಸಂಘಟನೆಗಳನ್ನ ನಾವು ಖಂಡಿಸಬೇಕಾಗ್ತದೆ. ಮತ್ತು ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗಬಾರ್ದು. ಅವ್ರು ಮಾಡುವಂಥ ಪ್ರತಿಯೊಂದು ಕೆಲಸ ದ್ವೇಷದಿಂದ ಕೂಡತಕ್ಕಂಥದ್ದು, ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮತ್ತು ಒಂದು ಧರ್ಮ ಆಧಾರಿತ ಮೇಲೆ ಜನರನ್ನು ವಿಭಜಿಸತಕ್ಕಂಥ ಕೆಲಸ ಈ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಗಲಭೆಗಳಾಗಲಿಕ್ಕೆ ಕಾರಣ ಇವತ್ತು BJPಯವರೇ. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಇಷ್ಟೆಲ್ಲ ಘಟನೆ ಆಗಿದ್ರೆ ಸಹಿತ ಕೋರ್ಟ್ನವರು ಛೀಮಾರಿ ಹಾಕಿದ್ರೆ ಸಹಿತ ಇವತ್ತು ಅವರ ಅಧ್ಯಕ್ಷರಾಗಲಿ, ಅವರ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕರಾಗಲಿ, ಅವ್ರ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ಅವ್ರ ನಾಯಕರುಗಳಾಗಲಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅಂದರೆ ಇವತ್ತು BJPಯವರ ಮನಸ್ಥಿತಿ ಏನಿದೆ ಎಂಬುದು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ಅವರ ನಡವಳಿಕೆಯನ್ನು
ಮುಂದುವರಿಬಾರ್ದೆಂಬ ಉದ್ದೇಶಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಇವತ್ತಾದ್ರೂ ಈಗಾದ್ರೂ ಅವರು ಎಚ್ಚರಿಕೆ ವಹಿಸಿ ಈ ರೀತಿಯಾದಂಥ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಪ್ರಸ್ತಾವನೆ ಆಯಿತು, ಮೊನ್ನೆ ಸಹಿತ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ ಕೆ ಎಚ್ ಮುನಿಯಪ್ಪನವರು, ಶ್ರೀಮಾನ್ ಎಚ್ ಕೆ ಪಾಟೀಲ್ ಜೊತೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಪ್ರಕಾಶ್ ಪಾಟೀಲ್, ನಾನು, ಹಂಪನಗೌಡರು 2.5 ತಾಸು ಮೀಟಿಂಗ್ ಮಾಡಿದ್ವಿ. ಸೆಂಟ್ರಲ್ ವೇರಿಯಸ್ಗಳನ್ನು ಕರೆಸಿದ್ವಿ, ಸ್ಟೇಟ್ ವೇರಿಯಸ್ಗಳನ್ನು ಕರೆಸಿದ್ವಿ, ಎಲ್ಲರನ್ನೂ ಕರೆಸಿ ಮಾತನಾಡಿದ್ವಿ. ಇವತ್ತು ಮುಂಗಾರು ಜೋಳ ತೊಗೊಳ್ಳಿಕ್ಕೆ ಏನು ತೊಂದರೆ ಆಗಿಲ್ಲ, ಟಾರ್ಗೆಟ್ ಪ್ರಕಾರ ತೊಗೊಂಡಿದ್ದಾರೆ. ಹಿಂಗಾರು ಜೋಳ ತಗೋಬೇಕಾದ್ರೆ ಇವತ್ತು ಹೈಬ್ರಿಡ್ ಜೋಳ ಬರ್ತಾ ಇದೆ. ಜೋಳ ಮಾಮೂಲಿ ಜೋಳ ಬಂದರೆ ಜನರಿಗೆ ಮಾಡೋದು ಏನು ತೊಂದರೆ ಇಲ್ಲ. ಈಗ ಹಿಂಗಾರು ಜೋಳ ಬರ್ತಾ ಇದೆ, ಅದು ಈಗಾಗಲೇ ರೋಗ ಬದ್ಧ ಆಗಿದೆ ಅಂತೇಳಿ ಟೆಸ್ಟಿಂಗ್ನಲ್ಲಿ ಬಂದಿದೆ. ಅದು ಸಾಕಷ್ಟು ಕಾಲ ನಾವು ವೇರಿಯಸ್ನಲ್ಲಿ ಹೇಳಲಿಕ್ಕೆ ಬರೋಲ್ಲ ಅಂತಾರೆ. ಆ ಕೇಂದ್ರ ಸೆಂಟ್ರಲ್ ವಾಟರ್ ನಮ್ಮ ವೇರಿಯಸ್ನವರು ಅವರು ನಾವು ತೊಗೊಳ್ಳಿಕ್ಕೆ ಬರೋದಿಲ್ಲ ಅಂತೇಳಿ ಬರ್ಕೊಟ್ಬಿಟ್ಟಿದ್ದಾರೆ. ಈ ಸ್ಟೇಟ್ ವೇರಿಯಸ್ನ ತಗೋಬೇಕು, ಕೇಂದ್ರ ಸರ್ಕಾರ ತಗೋಬೇಕಾದ್ರೆ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ ಸರ್ಕಾರ ವೇರಿಯಸ್ನ ತಗೋಬೇಕಂತ ನಾವು ಮಾತಾಡ್ತಾ ಇದ್ದೀವಿ. ಮಾತಾಡಿದ್ರೆ ಈಗ ನಾವು ಮುಂದೆ PDS ಮುಖಾಂತರ ಜನರಿಗೆ ಕೊಡಬೇಕಾಗ್ತದೆ. ಅವತ್ತು ಮತ್ತೆ ಓಡ ಬಿದ್ದಿದೆ ಅಂತೇಳಿ ಜನರು ಅಪೋಸ್ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಮತ್ತೊಂದು ಸಲ ಟೆಸ್ಟ್ ಆಗಬೇಕು. 2-3 ದಿವಸದಲ್ಲಿ 5ನೇ ತಾರೀಕು ಒಳಗಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಪ್ಲಸ್ ಕ್ಯಾಬಿನೆಟ್ನಲ್ಲಿ ಈ ವಿಷಯ ತಂದು ನಾವು ಇದನ್ನು 5ನೇ ತಾರೀಕು ಬಗೆಹರಿಸೋಣ ಅಂತ ಮಾತನ್ನು ಬಂದಿದೆ. ಇಲ್ಲ ಹೇಳ್ತಾ ಇದ್ವಲ್ಲ, ಅವ್ರ ಸಲುವಾಗಿ ನಾವು ಮಾತಾಡಿ. ಈಗ ಹಂಪನಗೌಡರು, ನಾವು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 3 ರೈತರ ಪರವಾಗಿ ಮಾತಾಡಿ ಇದ್ದಂಥ ಸ್ಟಾಕನ್ನು ಏನಾದರೂ ಮಾಡಿ ತೊಗೊಳ್ಳೇಬೇಕೆಂಬುದು ನಮ್ಮ ಉದ್ದೇಶ ಅದ. ಲಾಸ್ ಆದರೂ ತೊಗೊಳ್ಳಿಕ್ಕೆ ಅದನ್ನು ಮುಂದೆ ಏನು ಮಾಡಬೇಕು KMFನವ್ರಿಗೂ ನಮ್ಮ ಮುಂದೆ ಮಾತಾಡಿದ್ವಿ. ನಾವು ಯಾವುದು ಮೆಕ್ಕೆಜೋಳ ಬಿಟ್ಟರೆ ಯಾವುದೇ ಜೋಳ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಯಾರು ಕೊಡಬೇಕಿದು? ಸೆಂಟ್ರಲ್ ಸ್ಟೇಟ್ ವೇರಿಯಸ್ನವರು ಕೇಂದ್ರ ಸರ್ಕಾರವು ತೊಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಸ್ಟೇಟ್ ವೇರಿಯಸ್ನವರು ತೊಗೋಬೇಕಾದ್ರೆ ರಾಜ್ಯ ಸರ್ಕಾರ ತೊಗೋಬೇಕು. ಇದನ್ನು ಮುಂದೆ ಏನು ಮಾಡಬೇಕು? PDS ಕೊಟ್ಟರೆ ಮತ್ತೆ ಒಳ್ಳೆಯದು, ಯಾರು ಜನ ತೊಗೊಳ್ಳೋದಿಲ್ಲ. 2 kg 4 kg ಮಾಡೋಣ, 14 ಜಿಲ್ಲೆಯಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಮಾತುಕತೆ ಆಯಿತು. ಬಟ್ ಆದರೆ ಆ ಜೋಳ ಏನು ಮಾಡಬೇಕು? ಕೆಟ್ಟ ಜೋಳ. ಅದಕ್ಕಾಗಿ ಮತ್ತೊಂದು ಸಲ ಟೆಸ್ಟ್ ಮಾಡಬೇಕು. ಅದರಿಂದ ಜಾಸ್ತಿ ತೊಂದರೆ ಆಗಿದ್ರೆ, ಸ್ವಲ್ಪ ಮಟ್ಟಿಗೆ ಅದನ್ನು ಲಾಸ್ ಆಗ್ತಂದ್ರೆ ಏನಾದರೂ ಮಾಡಿ 5ನೇ ತಾರೀಕಿಗೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಒಪ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಂತೇಳಿ ನಾವು ತೀರ್ಮಾನಕ್ಕೆ ಬಂದ್ವಿ. ಈ ಸಂದರ್ಭದಲ್ಲಿ ಜಯಣ್ಣ, ಬಸವರಾಜ್ ಪಾಟೀಲ್, ಅತನೂರು ಸೇರಿದಂತೆ ಅನೇಕರಿದ್ದರು. ಸಚಿವ NS ಬೋಸರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು NS ಬೋಸರಾಜ್ ಫೌಂಡೇಶನ್ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಹೇಳಿದರು. ಸಚಿವ NS ಬೋಸರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು NS ಬೋಸರಾಜ್ ಫೌಂಡೇಶನ್ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, NS ಬೋಸರಾಜ್ ಫೌಂಡೇಶನ್, ರಿಮ್ಸ್ ಆಸ್ಪತ್ರೆ, ಓಪೆಕ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ ಮತ್ತು ರಾಬಿನ್ಸ್ ಕೋಟ್ರಾನ್ ಡಯಾಗ್ನಾಸ್ಟಿಕ್ ಸಂಯುಕ್ತ ಆಶ್ರಯದಲ್ಲಿ ಜೂನ್ 5ರಂದು ನಗರದ ಅತ್ತನೂರು ಫಂಕ್ಷನ್ ಸಭಾಂಗಣದಲ್ಲಿ ಬೆಳಗ್ಗೆ 9:30 ರಿಂದ ಸಂಜೆ 5 ಗಂಟೆವರೆಗೆ ಆರೋಗ್ಯ ಶಿಬಿರ ನಡೆಯಲಿದೆ ಎಂದರು. ಆರೋಗ್ಯ ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ತಪಾಸಣೆ, ಮೂತ್ರ ಶಸ್ತ್ರಚಿಕಿತ್ಸೆ, ECG, ನೇತ್ರ ವಿಜ್ಞಾನ, ಮೂತ್ರಪಿಂಡ, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಮನೋವೈದ್ಯಶಾಸ್ತ್ರ, ಶಸ್ತ್ರಚಿಕಿತ್ಸಾ ವಿಭಾಗ, ಹೃದ್ರೋಗ, ಚರ್ಮ ರೋಗ, ನರರೋಗ, ಈಕೋ ತಪಾಸಣೆ, ಕಿವಿ ಮೂಗು ಗಂಟಲು, ಮಕ್ಕಳ ಆರೋಗ್ಯ ತಪಾಸಣೆ, ಚಿಕಿತ್ಸೆ ಸೇರಿದಂತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವು ತಪಾಸಣೆ ನಡೆಸಲಾಗುತ್ತದೆ ಎಂದರು. ಆರೋಗ್ಯ ಶಿಬಿರವನ್ನು ಫಂಕ್ಷನ್ನಲ್ಲಿ ಫಸ್ಟ್ ಹೇಳಿ ಸರ್, ಎಲ್ಲ ಹೇಳಿ. ನಮ್ಮ ಕ್ಯಾಂಪಿಗೆ ರಿಮ್ಸ್ ಆಸ್ಪತ್ರೆ, ಓಪೆಕ್ ಆಸ್ಪತ್ರೆ, ನವೋದಯ, ಡೈಮಂಡ್ ಶಿಕ್ಷಣ, ಇವರೆಲ್ಲರೂ ನಮ್ಮ ಶಿಬಿರ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗುತ್ತಾರೆ. ಹಾಗೆ ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಎಲ್ಲ ಇರುತ್ತದೆ. ಮೂಳೆ ಮತ್ತು ಕೀಲು ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಸಾಮಾನ್ಯ ಆರೋಗ್ಯ ಶಾಸ್ತ್ರ, ECG, ನೇತ್ರ ವಿಜ್ಞಾನ, ಮೂತ್ರಪಿಂಡ ಶಾಸ್ತ್ರ ಮತ್ತು ಸ್ತ್ರೀ ರೋಗ, ಹೃದಯ ಚರ್ಮ ರೋಗ, ನರರೋಗ, ಈಕೋ ತಪಾಸಣೆ, ಕಿವಿ ಮೂಗು ಗಂಟಲು, ಮಕ್ಕಳಿಗೆ ಚಿಕಿತ್ಸೆ, ಇವೆಲ್ಲ ಈ ಥರವೆಲ್ಲ ನಮ್ಮ ಆರೋಗ್ಯ ಶಿಬಿರದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಮತ್ತು ಮಾತ್ರೆ, ಮೆಡಿಸಿನ್ಗಳೆಲ್ಲ ಉಚಿತವಾಗಿ ನಾವು ಕೊಡುತ್ತೇವೆ.
5ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈಜಲ್ ಖಾನ್ ಮಾತನಾಡಿ, ಆರೋಗ್ಯ ತಪಾಸಣೆಯಲ್ಲಿ ಔಷಧಿ ಮತ್ತು ಪ್ರಯೋಗಾಲಯ ಉಚಿತವಾಗಿದೆ. ನಗರದ ಎಲ್ಲ 35 ವಾರ್ಡುಗಳ ನಿವಾಸಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜೊತೆಗೆ ನಗರದ ಸುತ್ತಲಿನ ಹಳ್ಳಿಗಳಿಗೆ ಆರೋಗ್ಯ ತಪಾಸಣೆ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಆರೋಗ್ಯದ ಸಮಸ್ಯೆ ಇರುವ ಪ್ರತಿಯೊಬ್ಬರು ತಪಾಸಣೆ ಮಾಡಿಸಿಕೊಂಡು ಶಿಬಿರ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಮತ್ತು ಏನಂತಂದ್ರೆ ಇಲ್ಲಿ 35 ವಾರ್ಡ್ನಲ್ಲಿ ಅಕ್ಕಪಕ್ಕ ವಿಲೇಜ್ನಲ್ಲಿ ನಾವು ವೈದ್ಯರನ್ನು ವಹಿಸಿ ಮಾಡ್ತೀವಿ. ಸ್ಟಾಫ್ ಮಾಡ್ತಾರೆ ಏನಂತಂದ್ರೆ ಅವ್ರಿಗೆ ಒಂದು ಅಡ್ರೆಸ್ ಅಂತ ಅವ್ರಿಗೆ ಬರ್ಬೇಕಾಗ್ತದೆ. ಬಟ್ ನಮ್ಮಲ್ಲಿ ನಾವು ಏನು ಸೌಲಭ್ಯ ಕೊಡ್ತೀವಿ ಅಂತಂದ್ರೆ ಅವ್ರನ್ನ ಎಲ್ಲಿರ್ತಾರ ಆ ಜಾಗದ ಗಾಡಿ ಅಂತಂದ್ರೆ ವೆಹಿಕಲ್ ಬರ್ತಾರೆ. ಎಕ್ಸ್ಪೆಂಡಿಚರ್ ಅದ್ರ ಬಗ್ಗೆ ಇಲ್ಲಿ ಯಾಕೆ ಕಂಪ್ಲೀಟ್ ಪ್ರೋಗ್ರಾಮ್ ಆಗಿದ್ಮೇಲೆ ಅದು ನಮ್ದು ಏನಂತ ಅಂದ್ರೆ ಜನ ಎಷ್ಟಾಗುತ್ತೆ ಅಷ್ಟು ಲಾಭ. ಅದು ನಮ್ಗೇನ ಫೌಂಡೇಶನ್ ಇಂದ ಈ ತರ ಮಾಡಕತ್ತಿ ಎಲ್ಲ ಸೌಲಭ್ಯ ಕೊಡಬೇಕು. ಅದ್ರ ಬಗ್ಗೆ ನಾವು ಕ್ಯಾಂಪ್ ಏನಂತ ಸ್ಪೆಷಲ್ ಇರುತ್ತೆ. ನಾವು ಒಂದೊಂದ ಬೆಲೆ 3-4 ಆಲ್ಮೋಸ್ಟ್ ಎಲ್ಲ ಜನರಲ್ ಮೆಡಿಸಿನ್ ಕೊಡ್ತೀವಿ ನಾವು. ಈ ಸದ್ಯ ಸ್ವಲ್ಪ ಯಾಕಂದ್ರೆ IMA ಕಾಂಟ್ಯಾಕ್ಟ್ ಮಾಡಿ ಅವರು ಏನೇನು ಅವ್ರ ಏನು ಲಾಸ್ಟ್ ಟೈಮ್ ಏನು ಅವರು ಫೆಸಿಲಿಟೀಸ್ ಕೊಟ್ಟಿಲ್ಲ, ಏನೇನು ಮಿಸ್ಸಿಂಗ್ ಇತ್ತು ಇದ್ರ ಮೇಲೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಇದ್ರ ಮೇಲೆ 25+ ಡಿಪಾರ್ಟ್ಮೆಂಟ್ ಆಗ್ತದೆ, मेडिकल डिपार्टमेंट विभाग में और हम लोग पूरा ऑटोस करके वार्ड में है ना पॉम्पलेट्स ये करा के 5 to 10,000 पॉम्पलेट्स है ना हम लोग पूरा प्रचार करके वार्ड वाइज पूरा ये करें सर. और सेकेंडरी है ना हम लोग ऑटोस और बैनर्स टोटली फूडिंग स्पीडिंग्स ऊपर ये तरह प्रचार करके पूरा ये करा सर. और सेकेंडरी है ना वार्ड वाइज हमारा एक स्कीम है ना 2 दिन. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, NS ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 5/6/2025 ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆವರೆಗೆ. ಸ್ಥಳ ಓಂ ಶ್ರೀ ಸಾಯಿ ಧ್ಯಾನ ಮಂದಿರ, ರಂಗಮಂದಿರದ ಹಿಂಭಾಗ, ಸ್ಟೇಷನ್ ರಸ್ತೆ, ರಾಯಚೂರು. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರಡಿ, ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು ಇವರು ವಹಿಸಲಿದ್ದಾರೆ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್.
ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 12ನೇ ಶತಮಾನದಲ್ಲಿ ಬಸವಣ್ಣರಾದಿಯಾಗಿ ಅನೇಕ ಶರಣರು ತಮ್ಮ ಕಾಯಕದ ಮೂಲಕ ಅನುಭವ ಮಂಟಪದಲ್ಲಿ ಶರಣರು ತಮ್ಮ ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳ ಮೌಢ್ಯಾಚಾರಗಳ ಬಗ್ಗೆ ಟೀಕೆಯನ್ನು ಮಾಡಿಸುವ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನೋಡುತ್ತೇವೆ ಎಂದು ನಾಗನಗೌಡ ಹರವಿ ನಗರದ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ನಡೆಯುವ ಕಾರ್ಯಕ್ರಮ ಉದ್ಘಾಟಿಸಿ ನೆರವೇರಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣರಾದಿಯಾಗಿ ಅನೇಕ ಶರಣರು ತಮ್ಮ ಕಾಯಕದ ಮೂಲಕ ಅನುಭವವನ್ನು ವ್ಯಕ್ತಪಡಿಸಲು ಅನುಭವ ಮಂಟಪದಲ್ಲಿ ವಚನಗಳ ಪ್ರಸ್ತುತಿ ನಡೆಸುತ್ತಿತ್ತು. ಅನುಭವ ಮಂಟಪದಲ್ಲಿ ಶರಣರು ತಮ್ಮ ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜ ಕಟ್ಟುಪಾಡುಗಳ ಮೌಢ್ಯಾಚರಣೆಗಳ ಬಗ್ಗೆ ಟೀಕೆಯನ್ನು ಮಾಡಿ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನೋಡುತ್ತೇವೆ. ಅದೇ ರೀತಿಯಾಗಿ ಈ ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆಗೆ ಅನುಭವ ಮಂಟಪದಲ್ಲಿ ನಡೆಯುವಂತೆ ಶರಣರ ಜೀವವನ್ನು ಆಧರಿಸಿದ ವಿಷಯಗಳನ್ನು ಕುರಿತು ಚಿಂತನ ಮಂಥನ ಮಾಡುವ ಕೆಲಸ ಜನರ ಮನಸ್ಥಿತಿಯನ್ನು ಬದಲಾಯಿಸುವ ಮಹತ್ ಕಾರ್ಯ ಇದಾಗಿದೆ ಎಂದು ನಾಗನಗೌಡ ಹರವಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅವರು ಇಂದು ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡ 42ನೆಯ ಶರಣರ ಶಿವಾನುಭವ ಚಿಂತನಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. 12ನೇ ಶತಮಾನಕ್ಕೆ ಮುಂಚೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಮಾಜದ ಕಲ್ಪನೆ ಇಟ್ಟುಕೊಂಡು ಮಹಿಳೆಗೆ ತಮ್ಮ ಸ್ಥಾನಮಾನ ನೀಡುವ ಕೆಲಸ ಬುದ್ಧ ಮಾಡಿದರೆ ವಚನ ಸಾಹಿತ್ಯದಲ್ಲಿ ಶರಣರು ತಮ್ಮ ಕಾಯಕದ ಜೊತೆಗೆ ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಶರಣರು ತಮ್ಮ ವಚನಗಳ ಮೂಲಕ ಮಾಡಿದರು ಎಂದು ತಿಳಿಸಿದರು. ನಗರದಲ್ಲಿ ಈ ಒಂದು ಆಧ್ಯಾತ್ಮಿಕ ಒಂದು ಪ್ರವಚನ ಕೇಳಕ್ಕ ಇಷ್ಟು ಜನರು ಸೇರಿರಲ್ಲ. ಅದು ನಾನು ಎಲ್ಲೇನು ಹೋದ್ರೆ ನಿಮ್ಮ ಒಂದು ಈ ಸಮಿತಿ ಒಂದು ಕಾರ್ಯಕ್ರಮದ ಒಂದು ಶ್ರಮ ಹೇಳ್ಬೇಕಂತೇಳಿ ನಾನು ಹೇಳ್ಬೇಕಾಗ್ತ. ಯಾಕಂದ್ರೆ ನಮ್ಮ ತಾಯಂದಿರು ಟಿವಿಗೆ ಅದೊಂದು ರೋಗದ ಟಿವಿ ನೋಡೋದು. ಅವು ಏನು ಒಟ್ಟ ಊಟ ಮಾಡಕ್ ಬಿಡಗಲ್ಲ, ನಿದ್ದೆ ಮಾಡಕ್ ಬಿಡಗಲ್ಲ, ಮನೆಗೆ ಯಾರು ಬರ್ತಾರೆ ಯಾರಿಲ್ಲ, ಒಟ್ಟ ಗಣ್ಣರು ಊಟಕ್ಕೆ ಕೇಳಿದ್ರು ಕೂಡ ಅದು ಪ್ರಜ್ಞೆ ಇರಗಲ್ಲ. ಅವು ಸಾಲಿಡು ಕುರಿ ಹಿಡಿದು ಬಂದಂಗೆ ಬರ್ತಿರ್ತಾವ. ದೃಷ್ಟಿ ಪಟ್ಟು ಯಜಮಾನ ನಿನಗಾಗಿ
ಕರಿಮಣಿ, ಭಾಗ್ಯವಿ, ಭಾಗ್ಯಲಕ್ಷ್ಮಿ ಇವು ಯಾವ ತಗರಿ. ಆದ್ರೆ ಒಟ್ಟೆ ನಾವು ಮೊಬೈಲ್ಗೆ ಡಬಲ್ ಸಿಮ್ ಹೆಂಗ್ ಬಳಸ್ತೀವಿ ಅದ್ರಾಗ ಇಟ್ಟುಬಿಟ್ಟಣ ಧಾರಾವಾಹಿ. ಅದಕ್ಕೆ ನಮ್ಗೆ ನೋಡಕ್ ಚಂದ ಕಾಣಿಸ್ತು. ಈ ಒಂದು ಮುತ್ತುಲಕ್ಷ್ಮಿ ನೋಡುವಾಗ ನಮ್ಮ ಮನೆಯಲ್ಲಿ ನಡೆದಂತ ಒಂದು ನಿಜ ಘಟನೆ. ಈಗ ದತ್ತ ಮತ್ತದು ದೃಷ್ಟಿ ಅಡವಿ ಸೇರ್ಯವ. ಅದು ನನಗೆ ನನ್ನ ಧರಿತ್ರಿ ನನಗೆ ಅದು ಏನು ಮುದಕ್ಕೆ ಏನ್ ಮಾಡುತ್ತೆ, ಅದು ದೃಷ್ಟಿ ಬಿಟ್ಟು ಮುಗಿದಾಗ ಊಟಕ್ಕೆ ಒಂದು ಫಿಕ್ಸ್ ಮಾಡಿಬಿಡುತ್ತೆ. ಅದು ಒಂದು ನನಗೆ ಪರೀಕ್ಷೆಗೆ ದೃಷ್ಟಿ ಪಟ್ಟು ಬರಕ ನನಗೆ ಹಸುವಾಗಬೇಕ. ಊಟ ಇದು ದೃಷ್ಟಿ ಪಟ್ಟು ಮುಗಿಲಿ, ಊಟ ಮುಗಿಲಿ ಕೊಡುತ್ತೆ ಧಾರಾವಾಹಿ. ಮರ್ಯಾದೆ ಕೊಟ್ಟು ಹೇಳ್ತೈತೆ, ಇಲ್ಲ ನನಗೆ ಹಸುವಾಗೈತೆ. ಅಲ್ಲೇ ನೋಡಿದ್ರೆ ದೃಷ್ಟಿ ಮತ್ತು ಎಲ್ಲ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಎಷ್ಟು ವನವಾಸ ನೋಡ್ರ. ರಾಮ ಸೀತೆಯ ವನವಾಸ ನಡೆಯುತ್ತೇನೆ. ಅಲ್ಲೇ ಏನ್ ಮಾಡಿದ್ದೆ, ಅದು ಮುದಕ್ಕೆ ಸಿಟ್ಟು ಬಂತು. ಕೆಲವು ಹಳ್ಳಿ ಬೇಗಳು ನಿಮ್ಗೆ ತ್ಯಾಸ ಇರಲಿ, ಅವ್ನಿಗೆ ಬೇಯಕ್ಕೆ ಹೋಗ್ಬೇಡ. ಆ ಮುದಕ್ಕೆ ಹೆಂಗೆ ಬೇಯ್ತಿತ್ತಪ್ಪ ಅಂದ್ರ ಸಿಟ್ಟು ಬಂತ ಅದಕ್ಕ ಇದ್ರ ಕೊನೆಗಿಟ್ಟು ಕುಣ್ಕಂತ ಬರಲಿ, ನನಗೆ ಬೇಕ. ಇದ್ರ ನಾಲಿಗೆ ಸೆಟ್ಲಿ, ಇದ್ರ ಹುಡುಗಾಟಿಗಿಟ್ಟು ಸುಣ್ಣ ಬರಲಿ. ಇದೆಲ್ಲ ಆಗದ್ರಾಗಲ್ಲಿ ಮೊಮ್ಮಗ ಕುಂತಾದ ಅಜ್ಜಿ ಅಜ್ಜಿ ದತ್ತ ದೃಷ್ಟಿ ಎಲ್ಲಿಗೆ ಓದ್ತಾರ. ಅಯ್ಯೋ ಮತ್ತೆಲ್ಲಿಗೆ ಓದ್ತಾವ ಅಂತ ಹೇಳಿ ಅನ್ನ ನೀಡಿ ಏನ್ ನೀಡ್ತಾರೆ ಮೇಲೆ ಸಾರು ನೀಡ್ತಾರೆ. ₹1,000 ಅದು ಮಿದಕ್ಕೆ ಏನ್ ಮಾಡ್ತಾರೆ, ದೃಷ್ಟಿಗೆ ಏನ್ ಮಾಡ್ತೀವಿ ಎಷ್ಟು ಕಾಡುತ್ತಪ್ಪ ಅಂತ ಹೇಳಿ ಅನ್ನ ನೀಡಿ ಸಾರು ನೀಡ ಒಂದು ನೀರು ಆಯ್ತು ಅಲ್ಲಿ ಹೋಗಿ ಅದಂತ ಕುಂತು ಬಿಟ್ಟೈತಿ. ನಾನೇನು ಮಾಡೋದು, ಎದ್ದು ಈಗ ಬಡದ್ರ ಕೈ ಅದು ಬಗದಾಗ ಆಧಾರ್ ಕಾರ್ಡ್ ಇಟ್ಟಂತ ಕುಂತು ಬಿಡುತ್ತೆ. ಬಡಿಯಕ್ಕೆಲ್ಲ ಬೇಯಕ್ಕೆಲ್ಲ ಏನ್ ಮಾಡ್ಕಲ್ಲ ಶರಣ ಬಂದು ಆ ಸ್ಥಿತಿಯಲ್ಲಿ. ಆದ್ರ ಇಂಥ ಒಂದು ಸಂದರ್ಭದಲ್ಲಿ ನೀವು ಬಂದು ಆಧ್ಯಾತ್ಮಿಕ ಚಿಂತನೆ ಕೇಳ್ತಾರಲ್ಲ, ನಿಮ್ಗೆ ವಿಶೇಷವಾದ. ಯಾಕಂದ್ರ ಸಿಂಹದ ಹಾಲು. ಕಾರ್ಯಕ್ರಮದ ಉಪನ್ಯಾಸಕರಾಗಿ ಡಾಕ್ಟರ್ ಕೆ ವೆಂಕಟೇಶ್, ಉಪಕುಲಸಚಿವರು, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇವರು ಬಸವಣ್ಣನವರ ವಚನಗಳು ಮತ್ತು ಕಾಯಕ ತತ್ವದ ಮಹತ್ವ ವಿಷಯ ಕುರಿತು ಮಾತನಾಡಿದರು. ಅತ್ಯುತ್ತಮ ಮಾತೆಂದರೆ ಕ್ರಿಸ್ತಶಕ 12ನೇ ಶತಮಾನದ ಶರಣರು, ಭಿನ್ನ ಭಿನ್ನ ಸಮುದಾಯದವರು, ಭಿನ್ನ ಭಿನ್ನ ಕಾಯಕ ತತ್ವ ಹೊಂದಿದ ಶರಣರ ಸಮೂಹ ಒಂದು ಶಕ್ತಿಯಾಗಿ ಗೋಚರಿಸಿತು. ಶರಣರು ಪ್ರಾಮಾಣಿಕವಾಗಿ ಬದುಕುವ ಸ್ವಾತಂತ್ರ್ಯ ಹೊಂದಿದರು. ಆಧ್ಯಾತ್ಮಿಕ ಘನತೆ, ಪ್ರಜಾಪ್ರಭುತ್ವದ ಘನತೆಯನ್ನು ಶರಣರು ಹೊಂದಿದ್ದರು. ನುಲಿಯ ಚಂದಯ್ಯನವರು ತಮ್ಮ ಹಗ್ಗ ನೇಯುವ ಕಾಯಕದಲ್ಲಿ ಇದ್ದಾಗ, ಕೊರಳಲಿನ ಲಿಂಗ ಕೆಳಗೆ ಬಿದ್ದಾಗ ಪೂಜೆಗಿಂತ ಕಾಯಕ ಮುಖ್ಯ ಎಂದು ತಿಳಿಸುತ್ತಾರೆ. ಸತ್ಯ ಶುದ್ಧವಿಲ್ಲದ ಕಾಯಕವು ಕಾಯಕವಲ್ಲ ಎಂದು ಹೇಳುತ್ತಾರೆ. ಬಸವಣ್ಣನವರ ಮನೆಗೆ ಬಂದ ಕಳ್ಳ ನೀಲಾಂಬಿಕೆಯ ಪತ್ನಿ ಆಭರಣಕ್ಕೆ ಕೈ ಹಾಕಿದಾಗ ಅವನ ಕೈಯನ್ನು ಯಾಕೆ ನೋಯಿಸುತ್ತೀಯಾ, ಆಭರಣಗಳನ್ನೆಲ್ಲ ಬಿಚ್ಚಿಕೊಡು ಎಂದು ಪತ್ನಿಗೆ ಹೇಳುತ್ತಾನೆ. ನನ್ನ ಮನೆಗೆ ಬಂದಿದ್ದು ಕಳ್ಳನಲ್ಲ, ಕೂಡಲ ಸಂಗಮ ದೇವನೇ ಆ ರೂಪದಲ್ಲಿ ಬಂದಿದ್ದಾನೆ ಎಂದಾಗ ಆ ಕಳ್ಳನ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರನ್ನು ಶರಣನನ್ನಾಗಿ ಮಾಡಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಹಾಗಾಗಿ ಇಂದು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರವನ್ನು, ಅವರ ತತ್ವಗಳನ್ನು ಅಳವಡಿಸಿಕೊಂಡು ಪ್ರಚುರಪಡಿಸಬೇಕಾಗಿದೆ. ಆಸ್ತಿ ಸಂಪತ್ತು ಸ್ಥಿರವಲ್ಲ ಎಂದು ಮನಗಾಣಬೇಕಾಗಿದೆ. ಸಮಾಜ ನಿರ್ಮಾಣ ಮಾಡಬೇಕಾಗಿದೆ. ಭಾವೈಕ್ಯತೆ ಸಂದೇಶ ಹರಡಬೇಕಾಗಿದೆ. ಸಮಾಜದಲ್ಲಿನ ಮೌಢ್ಯವನ್ನು ಕಿತ್ತೊಗೆಯಬೇಕಾಗಿದೆ. ವೈಜ್ಞಾನಿಕ ಚಿಂತನೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕೆಂದರು. ಇಲ್ಲಿ ರಾಯಚೂರು ಜಿಲ್ಲೆಯ ಪ್ರತಿ ಹಳ್ಳಿಗಳನ್ನು ನಾವು ಸಂಪರ್ಕ ಮಾಡಿದ್ದೀವಿ. ರೈತರ ಹೊಲಗಳಿಗೆ ಹೋಗಿದ್ದೀವಿ. ರೈತರ ಯಾರು ಒಳ್ಳೊಳ್ಳೆ ಸಂಶೋಧನೆಗಳನ್ನ ಯಾರು ರೈತರು ತಮ್ಮ ಹೊಲದಲ್ಲಿ ಮಾಡಿದ್ದಾರೆ ಬಹಳಷ್ಟು ಮಂದಿ ಗೊತ್ತಿರಲಿಲ್ಲ ರಾಯಚೂರು ಜಿಲ್ಲೆಯಲ್ಲಿ. ಅಂಥ ರೈತರ ಹೊಲಗಳಿಗೆ ಹೋಗಿ ಅವರ ಒಂದು ಅನುಭವಗಳನ್ನು ಧ್ವನಿಮುದ್ರಣ ಮಾಡಿ ಅವ್ರನ್ನ ರೇಡಿಯೋಕ್ಕೆ ತಂದು ಸಾಕಷ್ಟು ಪ್ರತಿ ಹಳ್ಳಿಯಲ್ಲಿ ಇವತ್ತು ರೇಡಿಯೋ ಪರಿಚಯ ಆದದ್ದು ನಮ್ಮ ಕೃಷಿ ಕಾರ್ಯಕ್ರಮದ ಅಂತ ಹೇಳ್ಬೋದು. 30 ವರ್ಷ ಸತತವಾಗಿ ನಮ್ಮ ಜಿಲ್ಲೆಯಲ್ಲೇ ಯಾದಗಿರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಪ್ರಗತಿಪರ ರೈತರನ್ನ ಗಮನಿಸಿ ಅವ್ರನ್ನ ರೇಡಿಯೋಕ್ಕೆ ತಂದು ಅವರಿಂದ ಸಾಕಷ್ಟು ರೈತ ಸಮೂಹ ಪರಿಚಯವಾಗಿದ್ದು ಅದರ ಒಂದು ಲಾಭವನ್ನು ಪಡ್ಕೊಂಡಿದೆ ಅಂತಕ್ಕಂಥ ಆ ವಿಚಾರವನ್ನು ಹೇಳ್ತೀನಿ. ವಿಶೇಷವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅತ್ಯಂತ ನಿಷ್ಠೆಯಿಂದ ಬಸವಣ್ಣವರು ಹೇಳಿದ್ರು ಅದೇ ವಿಚಾರ, ಕಾಯಕವೇ ಕೈಲಾಸ ಅಂತ ಹೇಳಿದರು. ನಾವು ಸರ್ಕಾರಿ ಉದ್ಯೋಗ ಇರ್ಬೋದು, ಖಾಸಗಿ ಉದ್ಯೋಗ ಇರ್ಬೋದು, ಇವತ್ತು ಮನೆಯಲ್ಲಿ ಕೆಲಸ ಇರ್ಬೋದು, ಹೊಲದಲ್ಲಿ ಕೆಲಸ ಇರ್ಬೋದು, ನಿಷ್ಠೆಯಿಂದ ಕೆಲಸ ಮಾಡಿದರೆ, ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದರೆ ಖಂಡಿತ ಆ ಕೆಲಸದಲ್ಲಿ ಜಯ ಸಿಗತ್ತೆ, ಯಶಸ್ವಿ ಆಗತ್ತೆ. ರೈತರಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಸರ್ಕಾರಿ ಖಾಸಗಿ ನೌಕರರಿರ್ಬೋದು, ಈ ಒಂದು ತತ್ವವನ್ನು ಇಟ್ಟುಕೊಂಡು ಕಾಯಕವೇ ಕೈಲಾಸ, ಕೆಲಸದಲ್ಲಿ ನಿಷ್ಠೆ, ಶ್ರದ್ಧೆ ಮತ್ತು ಆತ್ಮತೃಪ್ತಿ ಆಗುವಂಗೆ ನಾವು ಕೆಲಸ ಮಾಡಿದರೆ ಖಂಡಿತ ಎಲ್ಲದರಲ್ಲೂ ಪ್ರತಿಫಲ ಸಿಗತ್ತೆ ಅಂತಕ್ಕಂಥ
ವಿಚಾರವನ್ನು ನಾನು ಪಡ್ಕೊಂಡಿದ್ದೇನೆ. ಜೊತೆಗೆ ನಾನು ಅದನ್ನು ಅನುಭವಿಸಿದ್ದೇನೆ. ಯಾಕಂದರೆ 30 ವರ್ಷದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ ಒಂದು ಆತ್ಮತೃಪ್ತಿ ನನಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯ ಜನ ಸಾಕಷ್ಟು ನನಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ರೈತರಿಂದ ಭಾಳಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೇನೆ. ನಾನು ಕೊಟ್ಟಿರೋದು ಸ್ವಲ್ಪ, ಆದರೆ ಈ ಒಂದು ಮಣ್ಣಿನಿಂದ, ಈ ರೈತರಿಂದ, ಇಲ್ಲಿ ಜನರಿಂದ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೇನೆ. ಅದು ನನಗೆ ಇವತ್ತು ಶ್ರೀರಕ್ಷೆ ಆಗ್ತದೆ ಮುಂದಿನ ಒಂದು ಜೀವನದಲ್ಲಿ, ನಿವೃತ್ತಿ ಜೀವನದಲ್ಲಿ ಅಂತೇಳಿ ಬಿಜಿ ಬಾಲಲತ್ತಿ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರು ವಿಶೇಷವಾಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಶ್ರೀ ಗಿರಿ ಅಭಯ ಆಂಜನೇಯ ಸೇವಾ ಸಮಿತಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಶರಣಕ್ಕಿಂತ ಬಂದಿದ್ದು ವೈಚಾರಿಕ ಚಿಂತನೆಗಳನ್ನು ಹರಡುತ್ತಿರುವುದು ಸಂತಸದ ವಿಷಯ. ನಾನು ಆಕಾಶವಾಣಿಯಲ್ಲಿ ರೈತರ ಅನುಭವ, ಕೃಷಿ ಕಾರ್ಯಕ್ರಮಗಳನ್ನು, ಪ್ರಕೃತಿ ಪರ ರೈತರ ಅನುಭವದಿಂದ ರೈತರಿಗೆ ಅನುಕೂಲವಾಗುತ್ತದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇನೆ. ನನ್ನ ಸೇವಾ ಅವಧಿಯಲ್ಲಿನ ಕಾರ್ಯ ನನಗೆ ತೃಪ್ತಿ ತಂದಿದ್ದು, ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದರೆ ಉತ್ತಮ ಪ್ರತಿಫಲ ಸಿಗುತ್ತದೆ ಎನ್ನುವುದಕ್ಕೆ ನಮ್ಮ 2 ಮಕ್ಕಳು ಮೆಡಿಕಲ್ ಓದುತ್ತಿರುವುದು ಅದೇ ನನಗೆ ಸಿಕ್ಕ ಪ್ರತಿಫಲ ಎಂದರು. ಯಾಕಂದ್ರೆ ಈ ರೀತಿ ಈ ಬಡಾವಣೆ ನಾನು ಈ ರಾಯಚೂರಲ್ಲಿ ಇದ್ದು ಕೂಡ ಇಷ್ಟು ಚೆನ್ನಾಗಿ ಈ ಬಡಾವಣೆಯಲ್ಲಿ ಒಂದು ಗುಡಿನ ಕಟ್ಟಿ ಈ ಬಡಾವಣೆಯ ಜನರಿಗೆ ಒಂದು ಸಾಂಸ್ಕೃತಿಕ ಒಂದು ಇದನ್ನ ಒದಗಿಸಿಕೊಡ್ತಾ ಇದ್ದಾರೆ 5-6 ವರ್ಷದಿಂದ ಅನ್ನೋದಕ್ಕೆ ಬಹಳ ಶ್ಲಾಘನೀಯ. ಯಾಕಂದ್ರೆ ನಗರದಲ್ಲಿ ಬಡಾವಣೆಗಳು ಬೆಳೀತಾ ಅಂತ ಹೋದ್ರೆ ಅಲ್ಲಿಯ ಜನರಿಗೆ ನಮ್ಮ ಸಂಸ್ಕೃತಿ, ದೇಶದ ಇದರದ್ದು ಸಂಸ್ಕೃತಿ ಬಗ್ಗೆ ಚೆನ್ನಾಗಿ ಎಲ್ಲಿ ಹೇಳ್ತಾ ಇಲ್ಲ. ಎಲ್ಲ ಕೆಲವು ಬಡಾವಣೆಗಳಿದ್ದಾವೆ, ಹೆಸರಿಗೆ ಬಡಾವಣೆ ಇದ್ದಾವೆ, ಅಲ್ಲಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ. ಬಸವರಾಜ್ ಮತ್ತು ಅವರ ಒಂದು ಸಮಿತಿಗೆ ನಾನು ಬಹಳ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮಲ್ಲಿ ಅನೇಕ ಕೇಂದ್ರಗಳಿದ್ದಾವೆ ಈ ಬಸವಾದಿ ತತ್ವದ ಬಗ್ಗೆ. ರಾಜ್ಯ ಮಟ್ಟದಲ್ಲಿ ಬಸವ ಕೇಂದ್ರ ಅಂತ ಚಿತ್ರದುರ್ಗ ಸ್ವಾಮಿಗಳು ಇದು ಮಾಡಿದ್ರು. ಅವ್ರದ್ದು ವೈಯಕ್ತಿಕ ಬೇಡ, ಬಟ್ ಅವರೊಂದು ಸ್ಥಾಪಿಸಿದಂಥ ಸಂಸ್ಥೆಗಳು ಇವತ್ತು ನಮ್ಮಲ್ಲೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಲಿಂಗಾಯತ ವೀರಶೈವ ಸಮಾಜದ ಬೇರೆ ಬೇರೆ ಸಂಘಟನೆಗಳಿದ್ದಾವೆ. ಆ ಬಸವಾದಿ ಶರಣರು ಸ್ಥಾಪಿಸಿದಂಥ ಆ ಕಾಲದಲ್ಲಿ ಬಂದಂತ ಅನೇಕ ಶರಣರು, ಅವರು ಅಂಬೇಗರ್ ಚೌಡಯ್ಯ ಸಮಿತಿಯವರು ಇರ್ಬೋದು, ಮಡಿವಾಳ ಮಾಚ, ಈ ರೀತಿ ಬೇರೆ ಬೇರೆ ಎಲ್ಲ ಶರಣರು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಒಂದು ಕಡೆ ಒಕ್ಕಟ್ಟಾಗಿ ಆ ಬಸವಾದಿ ಶರಣರು ಏನು ಕ್ರಾಂತಿ ಮಾಡಿದ್ರು, ಒಂದು ಸಮಾಜಕ್ಕೆ ಏನು ಅವ್ರು ದೇಣಿಗೆ ಕೊಟ್ಟರು, ಅದನ್ನ ಇವತ್ತು ಪ್ರಚಾರ ಪಡಿಸುವಂತ ವ್ಯವಸ್ಥೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಅದು ಆಗಬೇಕು ಕೂಡ. ಯಾಕಂದ್ರೆ 9ನೇ ಶತಮಾನದಲ್ಲಿ ಏನು ಸಾಮಾಜಿಕ ವ್ಯವಸ್ಥೆ ಹದಗೆಟ್ಟಿತ್ತು, ಆ ಹದಗೆಟ್ಟಂತ ಒಂದು ವರ್ಣಾಶ್ರಮ ಪದ್ಧತಿಯನ್ನ ಹೋಗಲಾಡಿಸಿ ಒಂದು ಏಕತೆಯನ್ನ ತಂದು ಎಲ್ಲ ಸಮಾಜವನ್ನ ಹುಟ್ಟುಹಾಕಿದ್ರು ಶರಣರು. ಮೊದಲನೇದಾಗಿ ಮೊದಲು ಈ ದೇಶದಲ್ಲಿ ಬುದ್ಧ 2500 ವರ್ಷಗಳ ಮುಂಚೆ ಇಲ್ಲಿಯ ಒಂದು ಜಾತಿ, ಒಂದು ವರ್ಣಾಶ್ರಮ ವ್ಯವಸ್ಥೆ ವಿರುದ್ಧ ಟೊಂಕ ಕಟ್ಟಿ ನಿಂತ ಬುದ್ಧ. ತರುವಾಯ 12ನೇ ಶತಮಾನದಲ್ಲಿ ಬಸವಾದಿ ಶರಣರು. ಅಲ್ಲಿ ಬಸವಣ್ಣ, ಅಲ್ಲಿ ಬುದ್ಧ, ಎಲ್ಲ ನೀವು ಮತಾಚಾರ್ಯರು ನೋಡ್ರಿ ಒಬ್ಬೊಬ್ಬರೇ ಇದ್ದಾರೆ. ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಕ್ರಿಸ್ತ ಇರ್ಬೋದು. ಬಟ್ ಇಲ್ಲಿ 12ನೇ ಶತಮಾನದ ಒಂದು ವಿಶೇಷತೆ ಏನಂದ್ರೆ ಅಲ್ಲಿ ಒಂದು ಸಾಮೂಹಿಕವಾದ ಒಂದು ಕ್ರಾಂತಿಯನ್ನ ತಂದ್ರಲ್ಲಿ ಜನ. ಶ್ರೀಮತಿ ಡಾಕ್ಟರ್ ಶೌರತ್ ನಿಸಾ ಬೇಗಂ ಮಾತನಾಡಿ, ತಾನು ಪದವಿಯಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ 9 ಚಿನ್ನದ ಪದಕಗಳನ್ನು ಹಾಗೂ 2 ಬಾರಿಯ ಹಣದ ರೂಪದ ಬಹುಮಾನಗಳನ್ನು ಪಡೆದಿದ್ದು ಮತ್ತು ಆಹಾರ ಮತ್ತು ಸಂಸ್ಕರಣಾ ತಂತ್ರಜ್ಞಾನ ಕುರಿತು ವಿಶೇಷ ಸಂಶೋಧನಾ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದು ಸಂತಸ ತಂದಿದೆ. ನಾನೊಬ್ಬ ಕೃಷಿ ಮಾಡುವ ರೈತನ ಮಗಳು ಎಂಬುದು ಹೆಮ್ಮೆಯ ವಿಷಯವಾಗಿ, ಹಾಗಾಗಿ ಇಂದಿನ ವಿದ್ಯಾರ್ಥಿಗಳು ಉತ್ತಮವಾಗಿ ಅಭ್ಯಾಸ ಮಾಡಿ ತಂದೆ ತಾಯಿಗಳಿಗೆ ಕೀರ್ತಿ ತರುವ ಕೆಲಸವನ್ನು ಮಾಡಬೇಕೆಂದು ಕರೆ ನೀಡಿದರು. ನಾನು ಮಚ್ಚಡ್ ಗ್ರಾಮದಿಂದ ಬಂದಿದ್ದು. ನನ್ನ ಶಾಲೆ 1ರಿಂದ 6 ನಮ್ಮ ಊರಿನಲ್ಲಿ ಮಚ್ಚಡ್ ಗ್ರಾಮದಲ್ಲಿ ಮುಗಿಯಿತು. ತದನಂತರ ನಾನು ಇಲ್ಲಿ KEB ಸ್ಕೂಲಲ್ಲಿ ಓದಿದ್ದೇನೆ. ನಮ್ಮ ಟೀಚರ್ ಬಂದಿದ್ದಾರೆ ಇಲ್ಲಿ ಇವತ್ತು, ನೋಡಿ ಬಹಳ ಖುಷಿ ಆಯ್ತು. ಪೊಲೀಸ್ ಪಾಟೀಲ್ ಸರ್ ಅವರು ನಮಗೆ 6ರಿಂದ 10ರವರೆಗೆ ಇಂಗ್ಲಿಷ್ ಅನ್ನು ಹೇಳ್ಕೊಡ್ತಿದ್ರು. ಅದಾದ ನಂತರ ನನ್ನ PUCಯನ್ನು ಸೆಂಟ್ ಮೇರಿ ಕಾಲೇಜಿನಲ್ಲಿ ಓದಿದ್ದೇನೆ. ನಾನು ಇವತ್ತು ನೋಡಿದೆ ಸ್ವಲ್ಪ ಸ್ಟೂಡೆಂಟ್ಸ್ ಸೆಂಟ್ ಮೇರಿ ಕಾಲೇಜಿಗೆ ಓದಿದ್ದಾರೆ. ನೆಕ್ಸ್ಟ್ ನಂದು ಕೃಷಿಯಲ್ಲಿ ನಮ್ಮ ತಂದೆಯವರು ಕೃಷಿ ಪೋಸ್ಟ್ ಮ್ಯಾನ್ ಇದ್ದಾರೆ. ಅದಕ್ಕಿಂತ ಮುಂಚೆ ಅವರು ಕೃಷಿಕರು. ಅದಕ್ಕಂತ ಹೇಳಿ ನಾನು ಫಸ್ಟ್ ಅಗ್ರಿಕಲ್ಚರ್ ಬಗ್ಗೆ ನನಗೆ ಬಹಳ ಆಸಕ್ತಿ ಇತ್ತು. ಅದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಅಗ್ರಿಕಲ್ಚರ್ ಅಲ್ಲಿ BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಮಾಡಿದೆ. ಅದರಲ್ಲಿ ನನಗೆ 9ನೇ ಯೂನಿವರ್ಸಿಟಿ ಕಾನ್ವೊಕೇಶನ್ ಅಲ್ಲಿ 5 ಚಿನ್ನದ ಪದಕ ಮತ್ತು 2 ಕ್ಯಾಶ್ ಅವಾರ್ಡ್ ಅಂತ BTech ಅಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಲ್ಲಿ ಸಿಕ್ತು. ತದನಂತರ ನನ್ನ
ಅಭ್ಯಾಸಕ್ಕೆ ಅಂತ ಹೇಳಿ ನಾನು MTech ಅಗ್ರಿ ಇಂಜಿನಿಯರಿಂಗ್ ಅಂತ ಮಾಡಿದೆ. ಅದು ಪ್ರಾಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ. ಪ್ರಾಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಅಂದ್ರೆ ಆಹಾರ ಸಂಸ್ಕರಣೆ. ನಾವು ತಿನ್ನೋ ಆಹಾರವನ್ನು ಹೆಂಗ್ ಸಂಸ್ಕರಣೆ ಮಾಡಬೇಕು, ಎಷ್ಟು ದಿನ ಸ್ಟೋರ್ ಮಾಡಿಡಬಹುದು ಅಂತ ಹೇಳಿ ಬಗ್ಗೆ ಅದ್ರ ಬಗ್ಗೆ ನಾನು ಓದಿದ್ದೆ. ಅದನ್ನು 12ನೇ ಕಾನ್ವೊಕೇಶನ್, ಯೂನಿವರ್ಸಿಟಿ ಕಾನ್ವೊಕೇಶನ್ ಅಲ್ಲಿ ಮತ್ತೆ ನನಗೆ ಚಿನ್ನದ ಪದಕ ಸಿಕ್ತು. ಈಗ ನಾನು PhD ಅನ್ನು ಮುಗಿಸಿದ್ದೇನೆ. PhD ಅಂತ ಹೇಳಿದ್ರೆ ಡಾಕ್ಟರೇಟ್ ಅಂತ ಹೇಳ್ತೀವಿ. ಅದರಲ್ಲಿ ನಾನು ನನ್ನ ರಿಸರ್ಚ್ ಅಂದರೆ ಸಂಶೋಧನೆಗೆ ನಾನು ಪೇಟೆಂಟ್ ಅನ್ನು ತಗೊಂಡಿದ್ದೆ. ಪೇಟೆಂಟ್ ಅಂತ ಹೇಳಿದ್ರೆ ನಾವು ಮಾಡಿರೋ ವರ್ಕ್ ಅನ್ನು ಯಾರು ತಗೊಳ್ಳಂಗಿಲ್ಲ, ಕಾಪಿ ರೈಟ್ ಅಂತ ಹೇಳ್ತೀವಲ್ಲ, ಆ ತರ ಆಯ್ತು. ಅದು ಆಗೋದು ಬಹಳ ಕಷ್ಟ. ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಹೇಳಿದ್ರೆ ನಾನು ಆದ್ಮೇಲೆ ನನಗೆ PhD ಅಲ್ಲಿ ಮೊನ್ನೆ ನಡೆದ 14ನೇ ಕಾನ್ವೊಕೇಶನ್ ಅಲ್ಲಿ ಅಮರಗುಂಡಪ್ಪ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕಳೆದ 41 ತಿಂಗಳಿಂದ ನಡೆದಂತಹ ಶರಣಗೋಷ್ಠಿಗಳು ಕೇವಲ ವಿಚಾರಗಳನ್ನು ಆಲಿಸುವುದಷ್ಟೇ ಅಲ್ಲ, ಇಲ್ಲಿ ಬಂದ ಶರಣರ ಚಿಂತಕರು ವಿಷಯ ಆಲಿಸಲು ಬಂದ ತಾವೆಲ್ಲ ಬಂಗಾರದ ಪಾತ್ರೆಯಂತೆ ಶರಣರ ಇನ್ನೊಂದು ವಚನಗಳು ಒಂದೊಂದು ಸಂಶೋಧನೆ ಅಧ್ಯಯನ ಮಾಡಬಹುದು ಎಂದು ತಿಳಿಸುತ್ತಾ ಶರಣರ ವಚನಗಳನ್ನು ಸುಶ್ರಾವ್ಯವಾಗಿ ಹಾಡಿದರು. ಬಿ ಬಸವರಾಜ್ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಳೆದ 41 ಅಮಾವಾಸ್ಯೆಗಳಲ್ಲಿ ಅನೇಕ ಉಪನ್ಯಾಸಕರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಅದಕ್ಕೆ ರಾಯಚೂರಿನ ಎಲ್ಲಾ ನಾಗರಿಕರ ಸಹಕಾರ ಹಾಗೂ ಬಡಾವಣೆಯ ನಗರಸಭೆ ಸದಸ್ಯ ರವೀಂದ್ರ ಜಾಲ್ದಾರ್ ಅಣ್ಣನವರ ಸಹಕಾರ ಹಾಗೂ ಅನ್ನದಾಸೋಹಿಗಳು ಪ್ರತಿ ಕಾರ್ಯಕ್ರಮಕ್ಕೆ ಸತತ ಸೇವಾ ಮನೋಭಾವನೆಯಿಂದ ಅನ್ನ ಪ್ರಸಾದ ಸೇವೆ ಸಲ್ಲಿಸುತ್ತಿರುವುದು ಉತ್ತಮವಾಗಿ ಮಾಡುತ್ತಾ ಬಂದಿದ್ದೇವೆ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಹಾಗಾಗಿ ಈ ಸಮಿತಿಯ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಈಗ ಅರಿತುಕೊಂಡೆ. ಈ ಎಲ್ಲ ಕ್ರಿಯೆಗಳು ಕೂಡ ಸಂಪನ್ನ ಸಮಾಜವನ್ನ ರೂಪಿಸುವ ಕಡೆ ಇಟ್ಟಂತ ಮಾನವೀಯ ಹೆಜ್ಜೆಗಳು ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಬಸವಣ್ಣನವರನ್ನ ಕೇಂದ್ರವಾಗಿಟ್ಟುಕೊಂಡು ಕೆಲವು ಆಲೋಚನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ನಡೆದಂತ ಈ ವಚನ ಚಳವಳಿ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಜೀವಪರ ಆಂದೋಲನಗಳಲ್ಲಿ ಒಂದು ಅನ್ನುವಂಥದ್ದು ನಾವೆಲ್ಲ ಅರಿಬೇಕಾಗ್ತದೆ. ಈ ಆಂದೋಲನದಲ್ಲಿ ಭಾಗವಹಿಸಿದಂತ ಅನೇಕ ಶರಣರು ಭಿನ್ನ ಭಿನ್ನ ಕಾಯಕಗಳ ನೆಲೆಯಿಂದ ಬಂದಂತವರು. ಆರ್ಥಿಕ ಮಂತ್ರಿಯಾದಂತ ಬಸವಣ್ಣನವರು ಆಗಿರ್ಬೋದು, ಹರಳಯ್ಯ, ಕಕ್ಕಯ್ಯ, ಚೌಡಯ್ಯ, ಕೇತಯ್ಯ, ಸತ್ಯಕ್ಕ, ರಮ್ಯವ್ವೆ, ಹೀಗೆ ಭಿನ್ನ ಭಿನ್ನ ಸಮುದಾಯಗಳ ಭಿನ್ನ ಭಿನ್ನ ಕಾಯಕದ ಹಿನ್ನೆಲೆಯಿಂದ ಬಂದಂತ ವಚನಕಾರರು 12ನೇ ಶತಮಾನದಲ್ಲಿ ದೊಡ್ಡ ಸಮೂಹದ ರೀತಿಯಲ್ಲಿ ಕಾಣಿಸಿಕೊಳ್ತಾರೆ. ಹಿಂದೆ ನಡೆದಂತ ಅನೇಕ ಈ ಬಗೆಯ ಜೀವಪರ ಆಂದೋಲನಗಳು ಒಬ್ಬ ವ್ಯಕ್ತಿಯ ನಿರ್ದೇಶನದಲ್ಲಿ ನಡೆದಂತ ಉದಾಹರಣೆಗಳಿದ್ದಾವೆ. ಆದರೆ ಒಂದು ದೊಡ್ಡ ಸಮೂಹ ಒಂದು ಶಕ್ತಿಯಾಗಿ ನಮಗೆ ಗೋಚರಿಸಿದ್ದು 12ನೇ ಶತಮಾನದಲ್ಲಿ. ಮತ್ತು ಆ ವಚನ ಚಳವಳಿಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಡಾಕ್ಟರ್ ಉಮಾ ಪೆರಿಟಾಲ್, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ರಾಮಣ್ಣ ಭೋವಿ, ನಿವೃತ್ತ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಜೇಗರ್ಕಲ್ ಹಾಗೂ ವೆಂಕಟೇಶ್, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ರಾಯಚೂರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾರುತಿ ನಗರ ಬಡಾವಣೆಯ ಮತ್ತು ಅನ್ನದಾಸೋಹಿಗಳ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿ ಗೌರವಿಸಲಾಯಿತು. ಅನ್ನದಾಸೋಹಿಗಳಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾರುತಿ ನಗರ ಬಡಾವಣೆಯ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಸೂರ್ಯೋದಯ ವಾಕಿಂಗ್ ಕ್ಲಬ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮರಿಲಿಂಗಪ್ಪ ಕೆ. ಕರಿಯಪ್ಪ ಪ್ರಾರ್ಥನೆ ಮಾಡಿದರೆ, ಭೀಮಣ್ಣ ಗಂಗಾವರ್ ಉಪನ್ಯಾಸ ನೀಡಿದರು. ಎಂ. ಗಿರಿಯಪ್ಪ ದಿನ್ನಿ ಕಾರ್ಯಕ್ರಮ ನಿರೂಪಿಸಿದರು. ವಿನೋದ್ ಕುಮಾರ್ ವಂದಿಸಿದರು. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಇವರ ಹುಟ್ಟುಹಬ್ಬದ ಅಂಗವಾಗಿ NS ಬೋಸರಾಜ್ ಫೌಂಡೇಶನ್, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ, ಕನಸು KS ಅಕಾಡೆಮಿ, ಬ್ರೈಟ್ ವೇ ಕಂಪ್ಯೂಟರ್ಗಳ ಸಹಯೋಗದಲ್ಲಿ ಜೂನ್ 5ರಂದು ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ಒಂದು ದಿನ ಸ್ಪರ್ಧಾತ್ಮಕ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಕನಸು KS ಅಕಾಡೆಮಿ ಅಧ್ಯಕ್ಷ ದೇವೇಂದ್ರ ಬಾಗಲವಾಡ ಹೇಳಿದರು.
ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಎನ್ಎಸ್ ಬೋಸರಾಜ್ ಫೌಂಡೇಶನ್, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ, ಕನಸು ಕೆಎಸ್ ಅಕಾಡೆಮಿ, ಬ್ರೈಟ್ ವೇ ಕಂಪ್ಯೂಟರ್ಗಳ ಸಹಯೋಗದಲ್ಲಿ ಜೂನ್ 5ರಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಒಂದು ದಿನ ಸ್ಪರ್ಧಾತ್ಮಕ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಕನಸು ಕೆಎಎಸ್ ಅಕಾಡೆಮಿ ಅಧ್ಯಕ್ಷ ದೇವೇಂದ್ರ ಬಾಗಲ್ವಾಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಚಿವ ಎನ್ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಗಳ ಕುರಿತು ತರಬೇತಿ ನೀಡಲು ವಿಶೇಷ ಉಪನ್ಯಾಸಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಕ ಉದ್ಘಾಟಿಸಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಮಂಜುನಾಥ್ ಶಿಕಾರಿಪುರ, ಶರಣಯ್ಯ ಭಂಡಾರಿ ಮಠ, ಶರಣು ಬಾಗೂರು ಆಗಮಿಸಲಿದ್ದಾರೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಿದ್ಧವಾಗಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಸರ್ ಅವರ 79ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಯಚೂರು ನಗರದಲ್ಲಿ ಕನಸು ಕೆಎಸ್ ಅಕಾಡೆಮಿ, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ, ಎನ್ಎಸ್ ಬೋಸರಾಜು ಫೌಂಡೇಶನ್ ಮತ್ತು ಬ್ರೈಟ್ ವೇ ಕಂಪ್ಯೂಟರ್ ಈ ಎಲ್ಲ ಸಹಯೋಗದೊಂದಿಗೆ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಾಗಾರಕ್ಕೆ ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಸರ್ ಬರ್ತಾರೆ, ಆಮೇಲೆ ಮಂಜುನಾಥ್ ಬಿ ಶಿಕಾರಿಪುರ ಸರ್ ಬರ್ತಾರೆ, ಆಮೇಲೆ ಶರಣಯ್ಯ ಭಂಡಾರಿ ಮಠ ಬರ್ತಾರೆ ಹಾಗೂ ಶರಣು ಬಾಬು. ಇವರೆಲ್ಲ ಈ ಕಾಂಪಿಟೇಟಿವ್ ಪ್ರಿಪರೇಷನ್ ಏನ್ ಮಾಡ್ತಾ ಇದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ರಾಯಚೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಈ ಒಂದು ವಿಷಯ ಮಾಧ್ಯಮದ ಮೂಲಕ ತಿಳಿಸಿದ್ರೆ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಂಜೀವ ಕುಲಕರ್ಣಿ, ಪ್ರದೀಪ್ ಕುಮಾರ್, ಕೆ ಪ್ರತಾಪ್ ರೆಡ್ಡಿ, ಮರಿಸ್ವಾಮಿ ಇದ್ದರು. ಸಿರಿವಾರ ತಾಲೂಕಿನ ಜಕ್ಕಲ್ದಿನ್ನಿ ಕ್ಯಾಂಪಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿರಿವಾರ ತಾಲೂಕಿನ ಜಕ್ಕಲದಿನ್ನಿ ಕ್ಯಾಂಪ್ಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಕ್ಕಲದಿನ್ನಿ ಕ್ಯಾಂಪಿನಲ್ಲಿ ಸುಮಾರು 40ರಿಂದ 50 ಮನೆಗಳು ಇದ್ದು ಇದೀಗ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ. ಕ್ಯಾಂಪಿನಲ್ಲಿ ಇರುವ 2 ಬೋರ್ವೆಲ್ಗಳು ಕೆಟ್ಟು ನಿಂತಿದ್ದು ಇದುವರೆಗೂ ದುರಸ್ತಿಗೆ ಮುಂದಾಗಿಲ್ಲ ಎಂದು ದೂರಿದರು. ಜಕ್ಕಲದಿನ್ನಿ ಕ್ಯಾಂಪ್ ಸಮೀಪದಲ್ಲಿ ಕೆರೆ ಇದ್ದು ಪೈಪ್ ಲೈನ್ ವ್ಯವಸ್ಥೆ ಇದ್ದರೂ ನೀರು ಸರಬರಾಜು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಜಕ್ಕಲದಿನ್ನಿ ಕ್ಯಾಂಪ್ 10 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಿದ್ದು ಮನವಿ ಮಾಡಿದರೂ ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ಆಪಾದಿಸಿದರು. ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಕೂಡಲೇ ಕೆರೆಯಿಂದ ಅಳವಡಿಸಿದ ಪೈಪ್ ಲೈನ್ಗೆ ನೀರು ಸರಬರಾಜು ಮಾಡಬೇಕು. ತಾತ್ಕಾಲಿಕವಾಗಿ ಕುಡಿಯುವ ನೀರನ್ನು ಒದಗಿಸಲು ಟ್ಯಾಂಕ್ ವ್ಯವಸ್ಥೆ ಒದಗಿಸಿಕೊಡಬೇಕು. ಪ್ರತ್ಯೇಕವಾಗಿ ಮತ್ತೊಂದು ಬೋರ್ವೆಲ್ ಕೊರೆಯಿಸಬೇಕು ಎಂದು ಜಿಲ್ಲಾ ಪಂಚಾಯತ್ಗೆ ಮನವಿ ಮಾಡಿದರು. ಈ ಕೂಡಲೇ ಜಕ್ಕಲ್ದಿನ್ನಿ ಕ್ಯಾಂಪ್ ನೀರಿನ ಸಮಸ್ಯೆ ಬಗೆಹರಿಸಿ ಬೇಕೇ ಬೇಕು. 2 ವರ್ಷವಾದರೂ ಜಕ್ಕಲ್ದಿನ್ನಿ ಕ್ಯಾಂಪ್ ನೀರಿನ ಸಮಸ್ಯೆಯನ್ನು ಬಗೆಹರಿಸ ಅಧಿಕಾರಿಗಳು ಏನು ಧಿಕ್ಕಾರ. ಬೇಕೇ ಬೇಕು. AKKMS ಜಿಂದಾಬಾದ್ ಸಮಸ್ಯೆಯನ್ನು ಬಗೆಹರಿಸಿ ಜಕ್ಕಲ್ದಿನ್ನಿ ಕ್ಯಾಂಪ್ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಜಕ್ಕಲಿನ್ನಿ ಕ್ಯಾಂಪ್ಗೆ ಈ ಕೂಡಲೇ ನೀರಿನ ವ್ಯವಸ್ಥೆ ಆಗಲೇಬೇಕು. ಜಕ್ಕಲಿನ್ನಿ ಕ್ಯಾಂಪ್ಗೆ ನೀರಿನ ವ್ಯವಸ್ಥೆ ಆಗಲೇಬೇಕು. ಜಕ್ಕಲಿನ್ನಿ ಕ್ಯಾಂಪ್ಗೆ ನೀರಿನ ವ್ಯವಸ್ಥೆ ಮಾಡಿದ ಪಂಚಾಯತಿಗೆ ಧಿಕ್ಕಾರ. ಬೇಕೇ ಬೇಕು. ಚಿರಾಯವಾಗಲಿ. ಬೇಕೇ ಬೇಕು. ಜಕ್ಕಲ್ದಿನ್ನಿ ಕ್ಯಾಂಪ್ ನೀರು ಕೊಡುವ ಪಂಚಾಯತ್ಗೆ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಜಿಂದಾಬಾದ್. ಎಲ್ಲಿವರೆಗೆ ಹೋರಾಟ?
ಜಕ್ಕಲದಿನ್ನಿ ಕ್ಯಾಂಪ್ಗೆ ನೀರು ಕೊಡುವ ಪಂಚಾಯತ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಜಕ್ಕಲದಿನ್ನಿ ಕ್ಯಾಂಪ್ಗೆ ನೀರು ಕೊಡುವ ಪಂಚಾಯತ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಕ್ಯಾಂಪಿನ ಸಮಸ್ಯೆಯನ್ನು ಬಗೆಹರಿಸಿ. ಕ್ಯಾಂಪಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ. 2 ವರ್ಷವಾದರೂ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಪಂಚಾಯತ್ಗೆ ಹೇಳಿ ಧಿಕ್ಕಾರ. ಜಕ್ಕಲದಿನ್ನಿ ಕ್ಯಾಂಪಿನ ನೀರಿನ ಸಮಸ್ಯೆಯನ್ನು ಈ ಕೂಡಲೇ ಬಗೆಹರಿಸಿ. ಬೇಕೇ ಬೇಕು. ಧಿಕ್ಕಾರ. ಕನಿಷ್ಠ ನೀರು ವ್ಯವಸ್ಥೆ ಮಾಡೋಕ ಹತ್ತೂರು ಪಂಚಾಯತ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಜಕ್ಕಲದಿನ್ನಿ ಕ್ಯಾಂಪ್ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರಿ. ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ, ರೈತರು ವಿಷಯ ಸಿರುವಾರ ತಾಲೂಕಿನ ಜಕ್ಕಲದಿನ್ನಿ ಕ್ಯಾಂಪಿನ ಜನರ ನೀರಿನ ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಮನವಿ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರುವಾರ ತಾಲೂಕಿನ ಜಕ್ಕಲದಿನ್ನಿ ಕ್ಯಾಂಪಿನಲ್ಲಿ ಸುಮಾರು ದಿನಗಳಿಂದ ನೀರಿಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಆ ಕ್ಯಾಂಪಿನಲ್ಲಿ 40 ರಿಂದ 50 ಮನೆಗಳಿದ್ದು ನೀರಿಗಾಗಿ ಅಲೆದಾಡುವಂತಾಗಿದೆ. 2 ಬೋರ್ಗಳು ಕೆಟ್ಟು ನಿಂತಿವೆ. ರಿಪೇರಿ ಮಾಡಿಸಲು ಬೋರ್ನಲ್ಲಿ ನೀರು ಬರುತ್ತಿಲ್ಲ. ಪಕ್ಕದಲ್ಲಿರುವ ಕೆರೆಯ ಮೂಲಕ ಜಕ್ಕಲದಿನ್ನಿ ಕ್ಯಾಂಪ್ಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಅದನ್ನು ಪ್ರಾರಂಭಿಸುತ್ತಿಲ್ಲ. ಈ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರು ಹಲವಾರು ಬಾರಿ ಹತ್ತೂರು ಗ್ರಾಮ ಪಂಚಾಯತಿಗೆ ಹೋಗಿ ತಿಳಿಸಿದ್ದಾರೆ. ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು ಈ ಸಮಸ್ಯೆಯ ಈ ಕೂಡಲೇ ಬಗೆಹರಿಸಬೇಕೆಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಹಾಗೂ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ AITYO ಈ ಮೂಲಕ ಮನವಿ ಮಾಡುತ್ತೇವೆ. ಬೇಡಿಕೆಗಳು: ಕೆರೆಯಿಂದ ಜಕ್ಕಲದಿನ್ನಿ ಕ್ಯಾಂಪ್ಗೆ ಪೈಪ್ಲೈನ್ ಕೆಲಸ ಮುಗಿದಿದ್ದು ಕೂಡಲೇ ನೀರು ಬಿಡಲು ಕ್ರಮ ಕೈಗೊಳ್ಳಬೇಕು. ಅಲ್ಲಿಯವರೆಗೆ ನೀರಿನ ಟ್ಯಾಂಕರ್ ಅಥವಾ ಬೋರ್ವೆಲ್ ಹಾಕಿಸಿ ತಾತ್ಕಾಲಿಕವಾಗಿ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು. ಧನ್ಯವಾದಗಳೊಂದಿಗೆ ಅರವಿಂದಗೌಡ ಜಿಲ್ಲಾ ಕಾರ್ಯದರ್ಶಿಗಳು, ನ್ಯಾಯಾಧೀಶರು, ಈಗ ನಾವು ಸಾಕಷ್ಟು ಸ್ಥಳದಲ್ಲಿ ಇದ್ದೀವಿ ಸರ್. ಅಲ್ಲಿ ಯಾರು ಕಿವಿಗೆ ಕೇಳಿ ಭಾಳ ಗಂಭೀರ ಸಮಸ್ಯೆ ಸರ್. ಅಲ್ಲಿ ಕೆಲಸ ಮುಗಿದು 2 ವರ್ಷ ಆಗಿದೆ ಸರ್. ಅಲ್ಲಿ ಜಕ್ಕಲದಿನ್ನಿಗೆ ಪೈಪ್ಲೈನ್ ಹಾಕಿ ನೀರು ಕೊಟ್ಟರು. ಆದರೆ ಇವಾಗ ಕ್ಯಾಂಪಿಗೆ ಅಲ್ಲಿ ಯಾರೋ ಪ್ರೈವೇಟ್ ಬೋರ್ಗಳಿದಾರ, ಅವ್ರ ಮೂಲಕ ಹೆಂಗೋ ಅಡ್ಜಸ್ಟ್ ಮಾಡಿ ಕಾಕ್ತಾರೆ. ಆದರೆ ಗಂಭೀರ ಸಮಸ್ಯೆ ಐತೆ ಸರ್. ನಮಗೆ ಹೇಳಿದ್ರು ಸರ್, ಈಗ ಇವತ್ತೇನಾದ್ರೂ ಅಲ್ಲಿ ಯಾರು ಸ್ಪಾಟಿಗೆ ಹೋಗಿ ಏನು ಸಮಸ್ಯೆ ಏನು ನಾನು ಬರ್ತೀನಿ. ಈ ಸಂದರ್ಭದಲ್ಲಿ AIDYO ಅಧ್ಯಕ್ಷ ಚನ್ನಬಸವ ಜಾನೇಕಲ್, AKKMS ಜಿಲ್ಲಾ ಕಾರ್ಯದರ್ಶಿ ಮಲ್ಲನಗೌಡ, ಸರೋಜಾ, ಗ್ರಾಮಸ್ಥರಾದ ವೀರೇಶ್, ಉದಯ್ ಕುಮಾರ್, ಹುಚ್ಚಪೀರ್, ಬುಲಬ್ಜಾಯಿ ದೇವಿ, ಸಾವಿತ್ರಿ ದೇವಿ, ಸೀತಾ ಮಹಾಲಕ್ಷ್ಮಿ ದೇವಿ ಸೇರಿದಂತೆ ಅನೇಕರಿದ್ದರು. 2 ದಿನಗಳು ಹರಿದರೂ ರಾಯಚೂರು ನಗರಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿಲ್ಲ. ನಿತ್ಯವೂ ಕಸ ಸಂಗ್ರಹವೂ ನಡೆಯುತ್ತಿಲ್ಲ. ಹತ್ತಿದಾಗಲೇ ಬೀದಿ ದೀಪ ಬೆಳಕು ಇಲ್ಲದೇ ಇದ್ದರೆ ಇಲ್ಲವೇ ಎನ್ನುವ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸಕ್ಕೂ ತೆರಿಗೆ ವಸೂಲಿ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿರುವುದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. 2 ನದಿಗಳು ಹರಿದರೂ ರಾಯಚೂರು ನಗರಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ. ನಿತ್ಯವೂ ಕಸ ಸಂಗ್ರಹವೂ ನಡೆಯುತ್ತಿಲ್ಲ. ಹತ್ತಿದಾಗಲೇ ಬೀದಿ ದೀಪ ಬೆಳಕು ಇಲ್ಲದೆ ಇದ್ದರೆ ಇಲ್ಲವೇ ಎನ್ನುವ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸಕ್ಕೂ ತೆರಿಗೆ ವಸೂಲಿ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿರುವುದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿರುವ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿರುವುದು ಸಾಧನೆ ಎಂಬಂತೆ ಜಿಲ್ಲೆ ಪ್ರತಿನಿಧಿಗಳು ಬಿಂಬಿಸಿಕೊಳ್ಳುತ್ತಿರುವಾಗ ಕಸಕ್ಕೂ ಕರ ನೀಡುವ ಸ್ಥಿತಿಯನ್ನು ನಿರ್ಮಾಣ ಮಾಡಿ ದಂಡ ಹಾಕುವುದಾಗಿ ಪಾಲಿಕೆ ಸಾರ್ವಜನಿಕರನ್ನು ಬೆದರಿಸುತ್ತಿದೆ. ಆದರೆ ಕಸ ಕೊಟ್ಟರೂ ತೆಗೆದುಕೊಂಡು ಹೋಗುವವರೇ ಇಲ್ಲದ ಸ್ಥಿತಿ ಜನರು ಎದುರಿಸುತ್ತಿದ್ದಾರೆ. ಜನರಿಗೆ ನೀಡುವ ಸೌಕರ್ಯಗಳ ಆಧಾರದ ಮೇಲೆ ಜನರು ಕರ ನೀಡಲು ಸಿದ್ಧರಿದ್ದರೂ ವ್ಯವಸ್ಥೆಯಾಗುತ್ತಿಲ್ಲ.
ಕಸ ವಿಲೇವಾರಿ ವಾಹನಗಳು ಸಿಬ್ಬಂದಿಗಳು ನೇಮಕಗೊಂಡರೂ ಸಕಾಲದಲ್ಲಿ ಮನೆಯಿಂದ ಕಸ ಸಂಗ್ರಹವಾಗುತ್ತಿಲ್ಲ. 2-3 ದಿನಕ್ಕೊಮ್ಮೆ ವಾಹನ ಬಂದಾಗಲೇ ಕಸ ವಿಲೇವಾರಿ ಮಾಡಬೇಕು. ಖಾಲಿ ನಿವೇಶನ ಕಟ್ಟಿದ ಮನೆಗಳಿಗೆ ಪ್ರತ್ಯೇಕ ಕಸದ ಕರವನ್ನು ಪಾಲಿಕೆ ನಿಗದಿಪಡಿಸಿ ಮತ್ತೊಂದು ಆರ್ಥಿಕ ಹೊರೆ ಕಾರಣವಾಗಿದೆ. ಮಾರ್ಚ್ 18ರಂದು ನಡೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ 2025-26 ಸಾಲಿನಿಂದ ಕಸಕ್ಕೂ ತೆರಿಗೆ ವಸೂಲಿ ಮಾಡಲು ಪಾಲಿಕೆ ಆಡಳಿತ ಮಂಡಳಿ ಅನುಮೋದನೆ ನೀಡಿದೆ. ಪಾಲಿಕೆ ಸದಸ್ಯರಿಗೆ ಪೂರ್ಣ ಮಾಹಿತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಕಸ ವಿಲೇವಾರಿ ಸಮಸ್ಯೆ ಸಮರ್ಪಕವಾಗಿ ನಡೆಯದೇ ಇರುವಾಗ ಸಾರ್ವಜನಿಕರಿಂದ ಮನೆ, ಶಾಪಿಂಗ್ ಕಾಂಪ್ಲೆಕ್ಸ್, ನರ್ಸಿಂಗ್ ಹೋಂಗಳು ಸೇರಿದಂತೆ ವಿವಿಧ ವಿಸ್ತೀರ್ಣದ ಆಧಾರದ ದರ ನಿಗದಿಗೊಳಿಸಿದ್ದು ಯಾವುದೇ ಆಕ್ಷೇಪಣೆ ಇಲ್ಲದೆ ಒಪ್ಪಿಗೆ ನೀಡಿದೆ. ಪಾಲಿಕೆ ಆಯುಕ್ತರು ಏಪ್ರಿಲ್ 29ರಂದು ಕರಡು ಅಧಿಸೂಚನೆ ಹೊರಡಿಸಿ ಮೇ 14ರಿಂದ ದರಗಳ ಅನ್ವಯವಾಗುವಂತೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಬಹುತೇಕ ಸಾರ್ವಜನಿಕರಿಗೂ ಮಾಹಿತಿ ದೊರೆತಿಲ್ಲ ಎಂಬ ದೂರು ಕೇಳಿಬಂದಿದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಡೀ ಶಾಪ ಹಾಕುತ್ತಲೇ ಜೀವನ ನಡೆಸುತ್ತಿರುವ ನಗರದ ಜನತೆ ಕಸದಿಂದ ಕರ ವಸೂಲಿ ಮಾಡಲು ಮುಂದಾಗಿರುವ ಪಾಲಿಕೆ ಸೌಲಭ್ಯ ನೀಡುವಲ್ಲಿ ಮಾತ್ರ ಹಿಂದೆ ಬಿದ್ದಿದೆ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾರಿಗೊಂಡು ಇಂದಿಗೂ ಅಪೂರ್ಣವಾಗಿರುವ 24 ಗಂಟೆ ನೀರು ಪೂರೈಕೆ ನಿಂತು ಹೋಗಿದೆ. ಒಳಚರಂಡಿ ವ್ಯವಸ್ಥೆ ಪೂರ್ಣಗೊಂಡರೂ ನೀರು ರಸ್ತೆಯಲ್ಲಿಯೇ ಹರಿಯುತ್ತಿದೆ. ಬೀದಿ ದೀಪ ನಿರ್ವಹಣೆ ಇಂದಿಗೂ ಅಂತಿಮವಾಗದೇ ಉಳಿದಿದೆ. ಅಶುದ್ಧ ಕುಡಿಯುವ ನೀರು ಪೂರೈಕೆಯಾದರೂ ಜನರು ಕರ ನೀಡಬೇಕೆನ್ನುವ ಪಾಲಿಕೆ ಈಗ ಕಸಕ್ಕೂ ಕರ ನೀಡಬೇಕೆನ್ನುತ್ತಿರುವುದು ಎಷ್ಟು ಸರಿ ಎಂಬುದಕ್ಕೆ ಪಾಲಿಕೆ ಉತ್ತರಿಸಬೇಕಿದೆ. ರೈಸಿಂಗ್ ರಾಯಚೂರು ಎಂದರೆ ಇದೇನಾ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ. 50 ಚದರ ಮೀಟರ್ ಕಟ್ಟಡ ನಿರ್ಮಾಣವಾದ ಪ್ರದೇಶದ ಪ್ರತಿ ಮನೆಯವರು ಕಸಕ್ಕೆ 40 ರೂಪಾಯಿ, 50 ಚದರ ಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣ ಮನೆಯವರು 80ರಿಂದ 300 ಚದರ ಮೀಟರ್ನಿಂದ ಹೆಚ್ಚು ಇರುವ ನಿವಾಸಿಗಳು 160 ರೂಪಾಯಿ, ಅಂಗಡಿ ವ್ಯಾಪಾರಿಗಳು, ಡಾಬಾಗಳು, ಟಿಫಿನ್ ಸೆಂಟರ್ಗಳು, ಕ್ಯಾಂಟೀನ್ಗಳು 400 ರೂಪಾಯಿ, ಹೋಟೆಲ್ಗಳು, ಗೆಸ್ಟ್ ಹೌಸ್ಗಳು, ಧರ್ಮಶಾಲೆಗಳು 1500 ರೂಪಾಯಿ, 1000 ಚದುರ ಅಡಿ ಹೋಟೆಲ್ಗಳು, ಗೆಸ್ಟ್ ಹೌಸ್ಗಳು 3000 ರೂಪಾಯಿ, 1000 ಚದುರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಹೋಟೆಲ್ಗಳು 3000 ರೂಪಾಯಿ, ಹಾಸ್ಟೆಲ್ಗಳು 1500 ರೂಪಾಯಿ, 50ಕ್ಕಿಂತ ಹೆಚ್ಚು ಚದುರ ಕುಳಿತುಕೊಳ್ಳುವ ರೆಸ್ಟೋರೆಂಟ್ಗಳು 1500 ರೂಪಾಯಿ, ಹೆಚ್ಚು ವಿಸ್ತೀರ್ಣ ರೆಸ್ಟೋರೆಂಟ್ಗಳು 2000 ರೂಪಾಯಿ, ಬ್ಯಾಂಕ್ಗಳು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು, ಹಣಕಾಸಿನ ಸಂಸ್ಥೆಗಳು 2500 ರೂಪಾಯಿ, ದೊಡ್ಡ ವಿಸ್ತಾರದಲ್ಲಿ ಇರುವ ಶಿಕ್ಷಣ ಸಂಸ್ಥೆಗಳು, ಕಾರ್ಪೊರೇಟ್ ಕಚೇರಿಗಳು, ಶಾಪಿಂಗ್ ಏರಿಯಾಗಳು 1000 ಚದುರ ಅಡಿಗಿಂತ ಹೆಚ್ಚು ಇದ್ದರೆ 4000 ರೂಪಾಯಿ, ಹಾಸ್ಪಿಟಲ್ಗಳು, ಲ್ಯಾಬ್ಗಳು 50 ಚದುರ ಅಡಿ ಇದ್ದರೆ 1500 ರೂಪಾಯಿ, ಹೆಚ್ಚು ವಿಸ್ತೀರ್ಣವಿದ್ದರೆ 2000 ರೂಪಾಯಿ, ಸಣ್ಣ ಕೈಗಾರಿಕೆಗಳು 2000 ರೂಪಾಯಿ, ಗೋಡಾನ್ಗಳು 3000 ರೂಪಾಯಿ, ವಸ್ತು ಪ್ರದರ್ಶನ, ಮದುವೆ, ಕಲ್ಯಾಣ ಮಂಟಪಗಳು 3000 ರೂಪಾಯಿ ನಿಗದಿಗೊಳಿಸಲಾಗಿದೆ. ಇನ್ನು ಆರೋಗ್ಯ ತ್ಯಾಜ್ಯ ವಿಲೇವಾರಿ ಪ್ರತಿ ಕೆಜಿಗೆ 15 ರೂಪಾಯಿ, ತ್ಯಾಜ್ಯ ವಿಲೇವಾರಿಗೆ ಪ್ರತಿ ಕೆಜಿಗೆ 7.50 ಪೈಸೆ, ಸಂಗ್ರಹವಾದ ಬಯೋ ಕಸ ವಿಲೇವಾರಿ ಪ್ರತಿ ಕೆಜಿಗೆ 9 ರೂಪಾಯಿ. ಹೀಗೆ ಕಸ ವಿಲೇವಾರಿಗೂ ಕರ ವಸೂಲಿಗೆ ದರ ನಿಗದಿಗೊಳಿಸಲಾಗಿದೆ. ಇಷ್ಟೊಂದು ದುಬಾರಿ ದರದಲ್ಲಿ ನಗರದ ಜನತೆ ಪಾವತಿಸಿ ಕಸ ವಿಲೇವಾರಿ ಮಾಡಬೇಕಿದೆ. ಪಾಲಿಕೆಯ ಖಜಾನೆ ತುಂಬಲು ಜನರ ಜೇಬಿಗೆ ಕತ್ತರಿ ಪ್ರಯೋಗ ಪ್ರಾರಂಭವಾಗಿದೆ. ಜನರು ಕಸ ವಿಲೇವಾರಿಗೆ ಈಗಾಗಲೇ ಶುಲ್ಕ ನೀಡುತ್ತಿದ್ದಾರೆ. ಆದರೆ ಪಾಲಿಕೆ ವಾಹನಗಳು ಎಲ್ಲೆಡೆಯೂ ಸಂಚರಿಸುವುದಿಲ್ಲ. ದಿನ ಬಿಟ್ಟು ದಿನ ಮತ್ತೆ ಕೆಲವೆಡೆ ನೆನಪಾದಾಗ ಮತ್ತೆ ಕೆಲವೆಡೆ ವಾಹನಗಳ ಬಾರದೆ ಇರುವ ಪರಿಸ್ಥಿತಿ ಇಲ್ಲದೇ ಇಲ್ಲ. ಪಾಲಿಕೆ ಕಸ ವಿಲೇವಾರಿ ದೂರವಾಣಿ ಕರೆ ಮಾಡಿದರೂ ವಾಹನ ಕೊರತೆ ಇದೆ, ಬಡಾವಣೆ ಎಲ್ಲೆಡೆಯೂ ನಿತ್ಯವೂ ವಾಹನ ಬರಲು ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಆದರೆ ಪಾಲಿಕೆ ಕಸ ಎಸೆದರೆ ದಂಡ ಹಾಕುವುದಾಗಿ ಹೇಳುತ್ತಿದೆ. ಕಸ ಮನೆಯಲ್ಲಿ ಇಟ್ಟುಕೊಳ್ಳಲು ಆಗುತ್ತಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಎಲ್ಲೆಂದರಲ್ಲಿ ಕಸ ಎಸೆಯುವುದನ್ನು ತಡೆಯಲು ಕೆಲ ಎಚ್ಚರಿಕೆ ವಿಲೇವಾರಿ ವ್ಯವಸ್ಥೆ ಸುಧಾರಿಸುವುದು ಅಗತ್ಯವಾಗಿದೆ. ಅಂದ ಮಾತ್ರಕ್ಕೆ ಕಸಕ್ಕೂ ಕರ ನೀಡಬೇಕೆನ್ನುವುದು ದಾಸ್ತತನ ನಡೆಯಾಗಿದೆ. ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ವಿರೋಧ ಪಕ್ಷಗಳಲ್ಲಿ ವ್ಯತ್ಯಾಸವೇ ಇಲ್ಲದೆ ಹೋಗಿದೆ. ಸದಸ್ಯರುಗಳಿಗೆ ವ್ಯವಸ್ಥೆ ಸುಧಾರಿಸುವ ಆಸಕ್ತಿಯೇ ಕಾಣುತ್ತಿಲ್ಲ. ಬದಲಾಗಿ ಜನರೇ ಹಣ ಕೊಟ್ಟು ಎಲ್ಲಾ ಪಡೆಯಬೇಕಿದೆ. ಕಸಕ್ಕೂ ಕರ ವಸೂಲಿ ಮಾಡಲು ಮುಂದಾಗಿರುವ ಪಾಲಿಕೆ ವಿಲೇವಾರಿ ಮಾಡದೇ ಇದ್ದರೆ ಯಾರು ಹೊಣೆ ಎಂದು ಜನರಿಗೆ ಹೇಳಬೇಕಿದೆ. ಬೆಂಗಳೂರಿನಂತೆ ರಾಯಚೂರು ಅಭಿವೃದ್ಧಿಯಲ್ಲಿ ಬೆಳೆದಿಲ್ಲ. ಸೌಕರ್ಯಗಳ ಕೊರತೆ ಇದೆ. ಆಡಳಿತ ಸಾಮಾನ್ಯ ಜನರಿಗೆ ಭಾರವಾಗದಂತೆ ನಿರ್ಧಾರ ಕೈಗೊಳ್ಳಬೇಕಿದೆ. ಛಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್ ಅಸಂವಿಧಾನಿಕ ಪದ ಬಳಕೆ, ಸದಸ್ಯತ್ವ ಅನರ್ಹಗೊಳಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಜೋಳ ಖರೀದಿಗೆ ತಾಂತ್ರಿಕ ಸಮಸ್ಯೆ, ಹಿಂಗಾರು ಹೈಬ್ರಿಡ್ ಜೋಳಕ್ಕೆ ರೋಗ ಖರೀದಿ ಕುರಿತ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ಚರ್ಚಿಸಿ ನಿರ್ಧಾರ. ಎನ್ಎಸ್ ಬೋಸರಾಜ್. ಸಚಿವ ಎನ್ಎಸ್ ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 5ರಂದು ಬೃಹತ್ ರಕ್ತದಾನ ಶಿಬಿರ. ಮರಿಸ್ವಾಮಿ. ಶರಣರು ಕಾಯಕ ತತ್ವದಲ್ಲಿ ಕೈಲಾಸ ಕಂಡವರು. ಡಾಕ್ಟರ್ ಕೆ ವೆಂಕಟೇಶ್.
ಜೂನ್ 5ರಂದು ಸಚಿವ ಎನ್ಎಸ್ ಬೋಸರಾಜ್ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರ ದೇವೇಂದ್ರ ಬಾಗಲವಾಡ. ಜಕ್ಕಲದಿನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಮನವಿ. ಮತ್ತು ಬೆಂಗಳೂರಿನಂತೆ ರಾಯಚೂರಿನಲ್ಲಿಯೂ ಕಸಕ್ಕೆ ವಸೂಲಿಗೆ ಮುಂದಾದ ಮಹಾನಗರ ಪಾಲಿಕೆ ಅಧಿಸೂಚನೆ ಪ್ರಕಟ. ವಾರ್ತೆಗಳನ್ನು ಪ್ರಯೋಜಿಸಿದವರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ. ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 5/6/2025ರಂದು Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, ಶೇಖರ್ ನಗರ್, IB Road, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.